ನಿತ್ಯನಾದ ತಂದೆ ರಾಜಾದಿರಾಜನಾಗಿರುವ ಆತನ ಶುಭ ದಿನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಒಳ್ಳೆಯ ಸಮಯಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ. ನೇಮಿಸಲ್ಪಟ್ಟಂತಹ ಶುಭ ದಿನದಲ್ಲಿ, ಸಬ್ಬತ್ ದಿನದಲ್ಲಿ ನಿನ್ನ ನಾಮದಲ್ಲಿ ದೇವ, ಈಗ ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ಕೂಡಿ ಕರ್ತನೆ ಆರಾಧನೆ ಮಾಡತಕ್ಕಂಥ ಕೊಟ್ಟಂತ ಕೃಪೆಗಾಗಿ, ಭಾಗ್ಯ ಪದವಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಿದ್ದೇವೆ ಕರ್ತನೆ. ಏಸಪ್ಪ, ನಾವುಗಳು ಮನೆಯಲ್ಲಾಗಿರುವುದಾದರೂ ಸ್ವಾಮಿ, ಈಗ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನಗೆ ಕೊಟ್ಟಂಥ ವಿಶೇಷವಾದ ದಿನದಲ್ಲಿ ಕರ್ತನೆ ಕೊಟ್ಟಂತಹ ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ, ಬಲಕ್ಕಾಗಿ, ಕೃಪೆಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿನಗೆ ಆರಾಧನೆಗಳನ್ನು ಮಾಡಿ ಮಹಿಮೆ ಪಡಿಸಿ ಕರ್ತನೆ, ಈಗ ಮಧ್ಯಸ್ಥಿಕೆ ಪ್ರಾರ್ಥನೆಗಳೊಂದಿಗೆ, ಸಂದೇಶದೊಂದಿಗೆ ಇವತ್ತಿನ ವಿಶೇಷವಾದ ದಿನವನ್ನು ಸ್ವಾಮಿ ಉಪಯೋಗಿಸಿಕೊಳ್ಳುವಾಗ ಇದು ನಮಗೆ ಬಲ ತರಲಿ, ಜಯ ತರಲಿ, ಬಿಡುಗಡೆ ತರಲಿ, ಸಹಾಯ ತರಲಿ, ಆಶೀರ್ವಾದ ತರಲಿ ಎಂದು ಪ್ರಾರ್ಥಿಸುತ್ತೇನೆ ಕರ್ತನೆ. ಅನುಗ್ರಹಿಸು, ಆಶೀರ್ವಾದ ಮಾಡು ಕರ್ತನೆ. ಮುಂದಿನ 11 ಭಾಗಗಳಲ್ಲಿ ಪರಿಶುದ್ಧಾತ್ಮನೇ ನಿಯಂತ್ರಣಕ್ಕೆ ತೆಗೆದುಕೋ ಸ್ವಾಮಿ. ಪ್ರತ್ಯೇಕವಾದ ಕೃಪೆ, ಸಹಾಯ ನಮ್ಮೆಲ್ಲರ ಸಂಗಡ ಇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಗೊತ್ತಿರತಕ್ಕಂಥ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಎರಡನೇ ಆರಾಧನೆಗೆ ನಾವು ಎಲ್ಲ ಸೇರಿ ಆರಾಧನೆ ಮಾಡ್ತಕ್ಕಂಥ ದೇವ್ರ ಕೃಪೆ ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಐ ಗ್ರೀಟ್ ಅಂಡ್ ವೆಲ್ಕಮ್ ಯು ಆಲ್ ಟು ದ ಸರ್ವಿಸ್. ಲೆಟ್ಸ್ ಆಲ್ ಸಿಂಗ್ ಅಂಡ್ ಲೆಟ್ಸ್ ವರ್ಷಿಪ್ ಹಿಮ್. ಆತನ ಆರಾಧನೆ ಮಾಡಿ ದೇವರನ್ನ ನಾವು ಮಹಿಮೆ ಪಡಿಸೋಣ. ಯೆಹೋವಾ ಈರೇ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ರಾಫಾ ಸೌಖ್ಯದಾಯಕ, ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವಾ ಶಮ್ಮಾ ನಮ್ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ಯೆಹೋವಾ ಶಮ್ಮಾ ನಮ್ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು ನನಗೆ. ಶಮ್ಮಾ, ಯೆಹೋವಾ ಶಮ್ಮಾ ನನ್ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ಯೆಹೋವಾ ಯೇಸರ್ ನನ್ ಜೊತೆ ಇರುವೆ, ನನಗೆಂದಿಗೂ ಭಯವೂ ಯೇಸರ್. ಯೆಹೋವಾ ಯೇಸರ್ ನನ್ ಜೊತೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ಕೈಗಳತಿ ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಕಡೆ ಬಾರಿ ಸೇರಿ ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು ನನಗೆ. ಆ ಕೈಗಳು ತಟ್ಟಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಯೆಹೋವಾ ಯೇಸು ನಮ್ಮ ಜೊತೆಯಲ್ಲಿ ಇರುವಂತಹ ದೇವರು, ನಮ್ಮ ಸಹಾಯಕನು, ನಮ್ಮ ಒಳ್ಳೆಯ ವೈದ್ಯನು, ಕುರುಬನಾಗಿರುವ ನಮ್ಮ ಯೇಸುವಿಗೆ ಕೈಗಳು ತಟ್ಟಿ ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಆಮೆನ್. ಮತ್ತೊಂದು ಸಾರಿ ನಿಮ್ಮನ್ನೆಲ್ಲರನ್ನು ಈ ಆರಾಧನೆಗಾಗಿ ನಾನು ಸ್ವಾಗತ ಮಾಡ್ತೇನೆ. ನಾವೆಲ್ಲರೂ ಸೇರಿ ಆರಾಧಿಸುವ ಆತ್ಮಸ್ವರೂಪನ ಎಂಬ ಹಾಡನ್ನು ಹಾಡಿ ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಕೈಗಳು ತಟ್ಟಿ ಸೇರಿರುವ ಸ್ಥಳಗಳಲ್ಲಿ ಆತನ ಆತ್ಮದಲ್ಲೂ ಸತ್ಯದಲ್ಲೂ ಆತನು ಮಹಿಮೆ ಪಡಿಸುತ್ತಾ ಪರಿಶುದ್ಧಾತ್ಮನ ಸ್ವಾಗತ ಮಾಡುತ್ತಾ ಆರಾಧಿಸುವ
ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಹಾಲೆಲೂಯಾ 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 ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಇವತ್ತು ಸುಕ್ಷೇಮದಿಂದ ಕಾಯುತ್ತಾನೆ ಹಾಲೆಲೂಯಾ 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 sing to him hallelujah 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 ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ಹಾಲೆಲೂಯಾ ಹಾಲೆಲೂಯಾ hallelujah hallelujah sing to him hallelujah 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 ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ನಾವು ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ಆತ್ಮದಿಂದಲೂ ನಾವು ಸತ್ಯದಿಂದಲೂ ಸತ್ಯದೇವರ ಆರಾಧಿಸುವ ಹಾಲೆಲೂಯಾ 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 praise him hallelujah 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 ಸರ್ವೋತ್ತಮನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ನಿನ್ನನ್ನು ಓ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಹಾಲೆಲೂಯಾ 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 ಯೇಸುವೇ ಹಾಲೆಲೂಯಾ ಹಾಲೆಲೂಯಾ sing to him hallelujah 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 ಕೈಗಳು ತಟ್ಟಿ hallelujah 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 amen ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಪರಲೋಕ ರಾಜ್ಯದ ಕಡೆಗೆ ಎತ್ತಿ ನಮ್ಮ ಸಹಾಯಕನಾಗಿರುವ ದೇವರು ನಮ್ಮ ಆಧಾರವಾಗಿರುವ ದೇವರು ನಮ್ಮನ್ನು ನಡೆಸುವಂಥ ಒಳ್ಳೆಯ ತಂದೆ ಜೀವ ಸ್ವರೂಪನಾದ ದೇವರು ಆಧಾರ ನೀ ಬೇಕಯ್ಯ
ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಸರಿ ಹಾಡೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರದ ಭಯದಲ್ಲಿರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರದ ಭಯದಲ್ಲಿರಲು ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾ. ನಂಬಿಕೆಯಿಂದ ಸೇರೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಪ್ರಾಣ ಪ್ರಿಯನು ಯೇಸು ನೀನೇ, ರಕ್ಷಣೆ ನಿತ್ಯವು ಎನಗೆ. ಎನ್ ಪ್ರಾಣ ಪ್ರಿಯನೇ ಯೇಸು ನೀನೇ, ರಕ್ಷಣೆ ನಿತ್ಯವು ಎನಗೆ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಇಸುವೆ ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಆತ್ಮನನ್ನು ಕಾಯುವನೇ, ರಕ್ಷಣೆಯ ನಾಯಕನೇ. ಆತ್ಮನನ್ನು ಕಾಯುವನೇ, ರಕ್ಷಣೆಯ ಯೇಸುವೇ ಇಂದು ಎನ್
ಯುಗಗಳ ಅರಸನೇ, ನಿನ್ನೆ ಇಂದು ಎಂದು ಜೀವಿಸುವ ಯುಗ ಯುಗಗಳ ಅರಸನೇ. ಹಾಲೆಲೂಯಾ, ಹಾಲೆಲೂಯಾ. ಕೈಗಳತ್ತಿ ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯಾ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. Hallelujah, hallelujah, hallelujah. Yeshuve, hallelujah, hallelujah. Siri heluna, hallelujah, hallelujah. Yeshuve, hallelujah, hallelujah. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. Hallelujah. Yes, Lord Jesus. We bless your name, O God. Lord, bless you and keep you. Make his face shine upon you, Lord. Lord, bless you and keep you. Make his face shine upon you and gracious to you. Lord, turn his face toward you, give you peace. Lord, bless you and keep you. Make his face shine upon you, be gracious to you. Lord, turn his face toward you and give you peace. Yes, Lord Jesus. We thank you for your presence. We thank you for your cross. We bless your name. Oh, we bless your name. Amen. 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 upon you and the thousands generations.
and your family and your children and your children and your children. May His favor be upon you and 1,000 generations, and your family and your children, your children, your children. May His favor be upon you and 1,000 generations, and your family and your children, children and your children. Amen. 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 Yes, Lord, we bless your name. You bless our children. You bless your family. Oh God, we bless your name. ಕರ್ತನು ನಿಮ್ಮನ್ನು ಆಶೀರ್ವಾದಿಸಿ ಪ್ರಸನ್ಮುಖದಿ ನೋಡಿ ದಯೆ ತೋರಲಿ, ಕೃಪೆ ನೀಡಿ ಕಾಪಾಡಿ ಸಮಾಧಾನ ತರಲಿ. ಕರ್ತನು ನಿಮ್ಮನ್ನು ಆಶೀರ್ವಾದಿಸಿ ಪ್ರಸನ್ಮುಖದಿ ನೋಡಿ ದಯೆ ತೋರಲಿ, ಕೃಪೆ ನೀಡಿ ಕಾಪಾಡಿ ಸಮಾಧಾನ ತರಲಿ. ತಂದೆಯು ನಿಮ್ಮ ಮೇಲೆ ಸಾವಿರ ಜನಾಂಗ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಅವರ ಸಂತತಿಯ ಮೇಲೆ ಆತನ ಸಮ್ಮುಖ ನಿಮ್ಮ ಮುಂದೆ, ನಿಮ್ಮ ಹಿಂದೆ, ನಿಮ್ಮೊಂದಿಗೆ, ನಿಮ್ಮ ಸುತ್ತಲೂ ನಮಗೊಳಗೆ ಸದಾ ಇರುವನು. ನಾಥನು ಮುಂಜಾನೆಯಲ್ಲಿ ಸಂಜೆಯಲ್ಲಿ ಬರುವಾಗಲೂ ಹೋಗುವಾಗಲೂ ಕಣ್ಣೀರಲು ಹರ್ಷದಲು ನಿಮಗಾಗಿ ಯಾವಾಗಲೂ ನಿಮಗಾಗಿ 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 ಕರ್ತನು ನಿಮ್ಮನ್ನು ಆಶೀರ್ವಾದಿಸಿ ಪ್ರಸನ್ಮುಖದಿ ನೋಡಿ ದಯೆ ತೋರಲಿ, ಕೃಪೆ ನೀಡಿ ಕಾ
ನಿಮ್ಮನ್ನು ಆಶೀರ್ವಾದಿಸಿ ಪ್ರಸನ್ಮುಖದಿ ನೋಡಿ ದಯೆ ತೋರಲಿ ಕೃಪೆ ನೀಡಿ ಕಾಪಾಡಿ ಸಮಾಧಾನ ತರಲಿ. Oh yes, Lord Jesus, we thank you, Lord Jesus. We bless your name, Lord Jesus. We bless your name. We bless your name. How great is our God. Sing with me, how great is our God. And all will sing, how great is our God. How great is our God. How great is our God. Sing with me, how great is our God. And all will sing, how great is our God. You're the name above. You're the name above all names. Worthy of our praise. And my heart will sing, how great is our God. Your name above all names. You're the name above all names. You're the worthy of our praise. And my heart will sing, how great is our God. And since my soul, my Savior God, to thee, how great thou art, how great thou art. Then sings my soul, my Savior God, to thee, how great thou art, how great thou art. Then sings my soul, my Savior God, to thee, my Savior God, to thee, how great thou art, how great thou art, how great thou art. Then sings my soul, my Savior God, to thee, my Savior God, to thee, how great thou art, 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 how great thou art. ನನ್ನಾತ್ಮ ಔದಪ ರಕ್ಷಕ ದೇವ
ಪವಿತ್ರನೇ ಸರ್ವವಲ್ಲಭ ನೀವೇ ಪವಿತ್ರನೇ ಪವಿತ್ರನೇ ಸರ್ವವಲ್ಲಭ ನೀವೇ ಸ್ತುತಿ ನಿಮಗೆ ಸ್ತುತಿ ನಿಮಗೆ You are holy. Oh, ಸರ್ವವಲ್ಲಭ ನೀವೇ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಪವಿತ್ರನೇ ಪವಿತ್ರನೇ ಸುಬೇ ಸರ್ವವಲ್ಲಭ ನೀವೇ ಸ್ತುತಿ ನಿಮಗೆ ಸ್ತುತಿ ನಿಮಗೆ For you are holy, holy are you, Lord God Almighty. Worthy is the Lamb, worthy is the Lamb. Worthy is the Lamb. Holy, holy are you, Lord God Almighty. Worthy is the Lamb, Worthy is the Lamb. worthy is the Lamb. ಆತನ ದಯೆಯು ನಿಮ್ಮ ಮೇಲೆ ಸಾವಿರ ಜನಾಂಗ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಅವ ಸಂತತಿಯ ಮೇಲೆ ಆತನ ಸಮ್ಮುಖ ನಿಮ್ಮ ಮುಂದೆ ನಿಮ್ಮ ಹಿಂದೆ ನಿಮ್ಮೊಂದಿಗೆ ನಿಮ್ಮ ಸುತ್ತಲೂ ನಮಗೊಳಗೆ ಸದಾ ಇರುವನು ಆತನೇ ಮುಂಜಾನೆಯಲ್ಲಿ ಸಂಜೆಯಲ್ಲಿ ಬರುವಾಗಲೂ ಹೋಗುವಾಗಲೂ ಕಣ್ಣೀರಲು ಹರುಷದಲು ನಿಮಗಾಗಿ ಯಾವಾಗ ನಿಮಗಾಗಿ 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 ನೀಯೇ ಆಮೆನ್ 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 ಕರ್ತನೇ ಆಮೆನ್ 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 ಕರಗಳನ್ನು ಎತ್ತುತ್ತಾ ಆಮೆನ್ ಆಮೆನ್ ಆಮೆನ್. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಬಲವಾದ ದೇವ ಪ್ರಸನ್ನತೆ ಈ ಸಂದರ್ಭದಲ್ಲಿ ನಾವಾಗಿರುವಂತ ಒಂದೊಂದು ಸ್ಥಳಗಳಲ್ಲೂ, ಆಲಯದಲ್ಲಿ ಮಾತ್ರವಲ್ಲ, ನೀವಾಗಿರುವಂತ ಒಂದೊಂದು ಮನೆಗಳಲ್ಲೂ ಇಳಿದು ಬಂದಿರೋದಕ್ಕಾಗಿ ನಾವೆಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, Holy Lord, ಈಗ ಕರ್ತನೆಯ ಆರಾಧನೆಯ ಪ್ರತಿಯೊಂದು ಭಾಗಗಳ ದಿನ ಕರಗಳಲ್ಲಿ ಕೊಟ್ಟು ಪ್ರಾರ್ಥಿಸುತ್ತೇವೆ. we give each and every order of the service into your mighty hands. ಈ ಆರಾಧನೆಯಲ್ಲಿ ಕರ್ತನೆಯನ್ನು ಒಲಿದು ಬಂದಿದ್ದಕ್ಕಾಗಿ ಸ್ತೋತ್ರ. Lord, we thank you that you are pleased with our worship. ಕರ್ತನೆಯ ಆರಾಧನೆಯ ಮುಂದಿನ ಒಂದೊಂದು ಭಾಗದಲ್ಲೂ ನಿನ್ನ ಆತ್ಮನ ನಡೆಸುವಿಕೆಯನ್ನು ನಾವು ಕೇಳುತ್ತೇವೆ. Lord, we pray that your leading will be there in every other parts of the worship. ಕರ್ತನೆಯ ಆರಂಭ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾಗಿ ಬಲಹೀನರು ರೋಗಿಗಳಾಗಿರುವಂತ ಜನರನ್ನ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವಪ್ಪ. Lord, at this time we remember all the people who are weak and all the people who are sick, O Lord. ಆಸ್ಪತ್ರೆಗಳಲ್ಲೂ ಮನೆಗಳಲ್ಲೂ ಕರ್ತನೆ ಅನೇಕ ಸ್ಥಳಗಳಲ್ಲಿ ಬಲಹೀನರಾಗಿ ಕರ್ತನೆ ಮೊರೆ ಇಡುತ್ತಿರುವಂತ ಒಂದೊಂದು ಜನರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. Lord, there are many people struggling in their homes, many people admitted in hospitals who are struggling in their weakness and their sickness, and they're crying out to you, O Lord. ಒಬ್ಬೊಬ್ಬರನ್ನ ಈ ದಿನಗಳಲ್ಲಿ ಅದ್ಭುತಕರವಾದ ಸೌಖ್ಯದೊಂದಿಗೆ ಬಿಡುಗಡೆಯೊಂದಿಗೆ ಆಶೀರ್ವದಿಸು. Lord, we pray that you will bless each and every one
one of them by sending forth your healing into their lives. ಈ ಆರಾಧನೆಯ ಕ್ರಮಗಳನ್ನು ನೀನು ಆಶೀರ್ವದಿಸಿ ಕೊಡು ಸ್ವಾಮಿ. Bless the order of this service, O Lord. ಮಾನ ಮಹತ್ವ ನಿಮಗೆ ಸಲ್ಲಿಸ್ತೇವೆ. All glory and honor be to your name. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. In Jesus' name we pray. ಆಮೆನ್. Amen. ಈ ಸಂದರ್ಭದಲ್ಲಿ ಆರಾಧನೆಗಾಗಿ ವಿವಿಧ ಸ್ಥಳಗಳಲ್ಲಿ ಕೂಡಿ ಬಂದಿರುವಂತ ಮನೆಗಳಲ್ಲಾಗಿರುವಂತ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸುವವರಾಗಿದ್ದೇವೆ. I would like to greet each and every one of you in the places that you are in the precious name of our Lord and Savior Jesus Christ. ಸಭೆಯ ವತಿಯಿಂದ ನಿಮಗಾಗಿ ನಿಮ್ಮ ಆತ್ಮಿಕ ಬೆಳವಣಿಗೆಗಾಗಿ ವಿವಿಧ ರೀತಿಗಳಲ್ಲಿ ಮಾಡುತ್ತಿರುವಂತ ಎಲ್ಲ ಸೇವಾ ಕಾರ್ಯಗಳಲ್ಲಿ ನೀವು ತೊಡಗ್ತಾ ಇದ್ದೀರಾ. ಆನ್ಲೈನ್ ಮುಖಾಂತರವಾದರೂ ನೀವು ತಪ್ಪದೆ ನಮ್ಮೊಂದಿಗೆ ಸೇರಿ ಕರ್ತನನ್ನ ಮಹಿಮೆ ಪಡಿಸ್ತಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇವೆ. We praise God for each and every one of you because you're being participant in all of the activities of the church, in our online meetings and in everything. So from the bottom of our hearts we thank you and we bless you. ಅದೇ ರೀತಿಯಲ್ಲಿ ನಿಮ್ಮ ಸಹಕರಣೆಯನ್ನು ಮುಂದುವರಿಸಬೇಕಾಗಿ ನಾವು ಕರ್ತನ ನಾಮದಲ್ಲಿ ಅಪೇಕ್ಷಿಸ್ತೇವೆ. Please continue your cooperation along with us. ವಿಶೇಷವಾಗಿ ಏರಿಯಾಗಳಲ್ಲಿ ನಾವು ಆನ್ಲೈನ್ ಮುಖಾಂತರ ಅನೇಕ ಕೂಟಗಳನ್ನು ಹಮ್ಮಿಕೊಂಡಿದ್ದೇವೆ. ಆಯಾ ಏರಿಯಾ ಇನ್ಚಾರ್ಜ್ ಪಾಸ್ಟರ್ಗಳು ಸೇವಕರುಗಳು ನಿಮ್ಮನ್ನ ಆ ಕೂಟಗಳಲ್ಲಿ ಅದರ ಮಾಹಿತಿಗಳನ್ನು ಕೊಟ್ಟು ಕೂಟಗಳಲ್ಲಿ ನಿಮ್ಮನ್ನು ನಡೆಸುವಾಗ ದಯವಿಟ್ಟು ಯಾರು ಸಹ ತಪ್ಪಿಸಿಕೊಳ್ಳದಂತೆ ಆನ್ಲೈನ್ ಕೂಟಗಳಲ್ಲಿ ಪಾಲ್ಗೊಂಡು ನಿಮ್ಮ ಆತ್ಮಗಳನ್ನು ಬಲ ಹೊಂದಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. There are many area meetings taking place from different areas through Google Meet and through Zooms and every other kind of things. So I request you to contact the pastor in charge of the area to get more details about the prayer meetings and also be a participant of those meetings and be blessed. ವಿಶೇಷವಾಗಿ ಪ್ರತಿ ವಾರ ನಡೆಯುವಂತೆ ಬೈಬಲ್ ಪಠಣ ಈ ಒಂದು ಲಾಕ್ಡೌನ್ ಸಮಯದಲ್ಲೂ ಆನ್ಲೈನ್ ಮುಖಾಂತರ ನಿಮ್ಮ ಬಳಿಯಲ್ಲಿ ತಲುಪ್ತಾ ಇದೆ. ಅದರಲ್ಲಿ ನೀವು ಕಳೆದ ವಾರಗಳಲ್ಲಿ ಪಾಲ್ಗೊಂಡು ನಮ್ಮ ಹಿರಿಯ ಬೋಧಕರು ಕಲಿಸಿಕೊಟ್ಟಂತ ಮಾತಿನ ಕುರಿತಾದಂಥ ಅದರಿಂದ ಉಂಟಾಗುವಂಥ ದೋಷಗಳು ಆಶೀರ್ವಾದಗಳ ಕುರಿತಾದಂಥ ಪಠಣ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿತ್ತು ಅಂತ ನಂಬುತ್ತೇವೆ. ಅದರ ಮುಂದುವರೆದ ಭಾಗಗಳು ಇನ್ನು ಅನೇಕ ಹೊಸ ವಿಷಯಗಳನ್ನು ಈ ಲಾಕ್ಡೌನ್ ಸಮಯದಲ್ಲಿ ನೀವು ಮನೆಗಳಲ್ಲಿ ಇರೋದಾದರೂ ನೇರ ಪ್ರಸಾರದಲ್ಲಿ ಬುಧವಾರ ಸಂಜೆ 6:30ಕ್ಕೆ ಆನ್ಲೈನ್ ಮುಖಾಂತರ ನೀವು ಪಾಲ್ಗೊಂಡು ಅದರ ಆಶೀರ್ವಾದವನ್ನು ಹೊಂದಬೇಕಾಗಿ ತಿಳಿಸ್ತೇವೆ. Just as we did last week, our senior pastor will be coming with the Bible study every Wednesday at 6:30 in the evening through online in the places that you are. You can watch this on YouTube and through Facebook. And the topic will be the benefits and the damages that are caused by tongues. So I request you to join in and be a participant and be blessed from this Bible study. ಈ ವಾರದಲ್ಲಿ ಮತ್ತೊಂದು ವಿಶೇಷವಾದಂಥ ಕೂಟದ ಸಂಗತಿ ಅನ್ನೋದಾದರೆ ಮುಂದಿನ ಭಾನುವಾರ ನಾವು ಪ್ರತಿ ತಿಂಗಳಿನಂತೆ 2ನೇ ಭಾನುವಾರದಲ್ಲಿ ಕರ್ತನ ಮೇಚನ್ನ ನಾವು ಆಲಯದಲ್ಲಿ ಸೇರಿ ಅದನ್ನು ಆಚರಿಸ್ತಾ ಇದ್ವಿ. ಅದಕ್ಕೆ ಮುಂಚೆ ನಾವು ಸಭೆಯಾಗಿ ಕೂಡಿ ಉಪವಾಸವನ್ನು ಹಮ್ಮಿಕೊಳ್ತಾ ಇದ್ವಿ. ಈ ಲಾಕ್ಡೌನ್ ಇರೋದಾದರೂ ಆನ್ಲೈನ್ ಮುಖಾಂತರವಾದರೂ ನಾವು ಉಪವಾಸ ಮಾಡಿ ಕರ್ತನ ಮೇಚಿನಲ್ಲಿ ನಾವು ಪಾಲ್ಗೊಳ್ಳಬೇಕೆನ್ನುವ ಉದ್ದೇಶದಿಂದ ಈ ಒಂದು ವಾರದಲ್ಲಿ ಶುಕ್ರವಾರ ಹಾಗೂ ಶನಿವಾರ ಬೆಳಿಗ್ಗೆ ಸಂಜೆ ಆನ್ಲೈನ್ನ ಮುಖಾಂತರ ನಿಮಗೆ ಉಪವಾಸ ಕೂಟಗಳು ಅದು ನೇಮಿಸಲ್ಪಟ್ಟಿರುವಂಥದ್ದಾಗಿರುತ್ತೆ. ದಯವಿಟ್ಟು ಆ ದಿನಗಳಲ್ಲಿ ಎಲ್ಲರೂ ಸಹ ಆನ್ಲೈನ್ಗಳಲ್ಲಿ ನೀವು ಮನೆಗಳಲ್ಲಿ ಇರೋದಾದರೂ ಉಪವಾಸವಿದ್ದು ಪ್ರಾರ್ಥಿಸಬೇಕಾಗಿ ನಾನು ಅಪೇಕ್ಷಿಸ್ತೇನೆ. Next Sunday we have Holy Communion Sunday. So that means we'll go towards the Holy Communion with fasting and prayer. So due to lockdown, it doesn't mean that we're going to stop our fasting and prayer, but we'll be coming live to each and every one of your homes through YouTube and through Facebook every Friday and Saturday at 10:30 in the morning and 6:30 in the evening, both days. So I request you to join and be blessed. ಈ ಉಪವಾಸಗಳ ಮುಖಾಂತರ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಕ್ರಮಪಡಿಸಿಕೊಂಡು ಮುಂದಿನ ಭಾನುವಾರ ನಾವು ಕಳೆದ ವರ್ಷಗಳಲ್ಲಿ ನಡೆಸಿದಂತೆ ನೀವು ಮನೆಗಳಲ್ಲಿ ಇರೋದಾದರೂ ನೀವು ಮನೆಗಳಲ್ಲಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಸಿದ್ಧ ಮಾಡಿಕೊಳ್ಳ್ರಿ. ಕುಟುಂಬದ ಹಿರಿಯರು ಈ ಸಭೆಯಲ್ಲಿ ನಮ್ಮ ಹಿರಿಯ ಬೋಧಕರು ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿಯುವಾಗ ಕುಟುಂಬದ ಹಿರಿಯರು ರೊಟ್ಟಿಯನ್ನು ಮುರಿಯಲಿ. ಪಾತ್ರೆಗಾಗಿ ಪ್ರಾರ್ಥಿಸುವಾಗ ನೀವು ಸಹ ಮನೆಗಳಲ್ಲಿ ಹಿರಿಯರು ಆ ಪಾತ್ರೆಗಾಗಿ ಪ್ರಾರ್ಥಿಸಿ ಸಭೆಯಲ್ಲಿ ಹೇಗೆ ಹಂಚಲ್ಪಡುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನೆಗಳಲ್ಲಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಹಂಚುವುದರ ಮುಖಾಂತರ ಕರ್ತನ ಮೇಚಿನ ಸೇವೆಗಳಲ್ಲಿ ನಾವು ಪಾಲುಗಾರರಾಗಬೇಕಾಗಿ ಅಪೇಕ್ಷಿಸ್ತೇವೆ. Just as we were doing in the previous lockdown, when Holy Communion Sunday is to come, we used to prepare ourselves with bread and a cup in our home. So the elder of the family will rise up at that moment when the pastor is breaking the bread and praying for the cup. So do the elders at their home. Not only that, when the pastor breaks the bread, the elders of the home will break the bread. When the pastor shares the cup,
the elders of the home will share the cup along with the family members. And the same custom will continue throughout this season of lockdown too. So I request the church to be cooperative and be prepared for the Holy Communion next Sunday. ನೀವು ಮನೆಯಲ್ಲಿರೋದಾದರೂ ಆನ್ಲೈನ್ ಮುಖಾಂತರ ಈ ಸೇವೆಗಳಲ್ಲಿ ನೀವು ಪಾಲ್ಗೊಳ್ಳೋದಾದರೂ ಯಾರಲ್ಲೂ ಉಪವಾಸದ ವಿಷಯದಲ್ಲಾಗಲಿ, ಕರ್ತನ ಮೇಜಿನ ಸೇವೆ ವಿಷಯದಲ್ಲಾಗಲಿ, ವಾಕ್ಯ ಕೇಳೋದ್ರಲ್ಲೂ ಆರಾಧಿಸೋದ್ರಲ್ಲೂ ಆಲಸ್ಯ ಬರದಂತೆ ನಿಮ್ಮನ್ನೇ ನೀವು ದೇವರ ಸಮ್ಮುಖದಲ್ಲಿ ಭಯದಲ್ಲೂ ಭಕ್ತಿಯಲ್ಲೂ ಸಮರ್ಪಿಸಿ ಈ ಸೇವೆಗಳಲ್ಲಿ ಪಾಲ್ಗೊಳ್ಳುವಂತೆ ನಾವು ನಿಮ್ಮನ್ನು ಉತ್ತೇಜನ ಪಡಿಸುವವರಾಗಿದ್ದೇವೆ. We encourage you that you will not be ignorant at this time, without word, without fasting and without anything, but we encourage you that you will join in along with us in fasting and in prayer and join together in conducting the Holy Communion service. ಇನ್ನು ಕಳೆದ ವಾರಗಳಲ್ಲಿ ನಾವು ತಿಳಿಸಿದ ಪ್ರಕಾರ ಈ ಕಷ್ಟದ ಸಮಯಗಳಲ್ಲಿ ಸಭೆ ನಿಮಗಾಗಿ ಪ್ರಾರ್ಥಿಸುವುದಕ್ಕೆ ಸದಾ ಸಿದ್ಧರಾಗಿದ್ದೇವೆ ಎನ್ನುವುದಕ್ಕೆ ನಾವು 24 ಗಂಟೆ, ದಿನದ 24 ಗಂಟೆ, ವಾರದ 7 ದಿವಸಗಳಲ್ಲೂ ಎಲ್ಲ ದಿವಸ ನಾವು ನಿಮಗೆ ಲಭ್ಯವಾಗಿದ್ದೇವೆ. ಅದಕ್ಕಾಗಿ ನಾವು ಪ್ರೇಯರ್ ಲೈನ್ಗಳನ್ನು ನಿಮಗಾಗಿ ಅದರ ದೂರವಾಣಿ ಸಂಖ್ಯೆಗಳನ್ನು ಕಳೆದ ವಾರಗಳಲ್ಲಿ ತಿಳಿಸಿದ್ವು. ಈಗಲೂ ಸಹ ಅದು ನಿಮಗೆ ಸ್ಕ್ರೀನ್ ಮೇಲೆ ನೀವು ಕಾಣ್ತಾ ಇದ್ದೀರ. ಅದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳ್ರಿ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಆ ಒಂದು ಪೇಜ್ಗೆ ನೀವು ಹೋಗೋದಾದರೆ ಅದರ ಫೋಟೋ ನಿಮಗೆ ಸಿಗುತ್ತೆ. ಆ ನಂಬರ್ಗಳನ್ನು ಇಟ್ಕೊಂಡು ನಿಮ್ಮದು ಯಾವುದೇ ಕಷ್ಟದ ಪರಿಸ್ಥಿತಿಗಳಲ್ಲೂ, ಅನಾರೋಗ್ಯದ ವಿಷಯವೋ ಅಥವಾ ಒಂದು ಪ್ರಾರ್ಥನೆ ಅವಶ್ಯಕತೆ ಇದ್ದರೆ ಅದು ಯಾವುದೇ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡೋದಾದರೆ ಸಭೆ ಅಂದರೆ ದೇವ ಸೇವಕರುಗಳು ಸದಾ ನಿಮಗಾಗಿ ಪ್ರಾರ್ಥಿಸೋದಕ್ಕೆ ಸಿದ್ಧರಾಗಿರ್ತಾರೆ. Just as we informed last Sunday that in this unprecedented times, we as a church, we are standing together with you, we are supporting you, and we are praying for each and every one of you. For your benefit, we have created 24-hour prayer line throughout the week. So I request you to take the screenshot of the numbers that are displayed on your screens or note it down so that you can call these prayer lines at any given moment of time and you can receive the prayer support, and to make sure that we as a church, we are here praying and supporting you all the way. ಕಳೆದ ವಾರಗಳಲ್ಲಿ ಅನೇಕರು ವಿವಿಧ ಊರುಗಳಿಂದ, ವಿವಿಧ ಜಿಲ್ಲೆಗಳಿಂದ, ಸ್ಥಳಗಳಿಂದ ಕರೆ ಮಾಡಿದ್ರೆ, ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥನೆಗಳನ್ನು ಕೇಳಿದ್ರೆ, ನಿಶ್ಚಯವಾಗಿಯೂ ಪ್ರಾರ್ಥಿಸಿದಂಥ ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು ದೇವರು ಮಾಡಿದ್ದಾರೆ. ಆ ವಿಷಯವನ್ನು ಮರೆಯದಂತೆ ಮತ್ತೆ ಅದೇ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಬೇಕು. ಅನೇಕರು ಆಲ್ರೆಡಿ ಕರೆ ಮಾಡಿ ತಮಗುಂಟಾದಂಥ ಅನೇಕ ಬಿಡುಗಡೆಯ ಸಾಕ್ಷಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನೀವು ಸಹ ನಿಮ್ಮ ಬಿಡುಗಡೆಯ ಸಾಕ್ಷಿಯನ್ನು ಹಂಚಿಕೊಳ್ಳುವಂತೆ ನಾವು ನಿಮ್ಮನ್ನು ಪ್ರೋತ್ಸಾಹ ಪಡಿಸುವವರಾಗಿದ್ದೇವೆ. Not only that, many of you from many districts, many villages, many cities have called us over in these prayer lines, and you have received your deliverance, you have received the blessing, your prayers has been answered. So in the same manner as you called us to inform of your request, in the same manner we urge you to call us back and give us your praise reports, give us your testimonies, that we will be enriched, we will be motivated to pray and encourage you even more, and to also be a blessing for the church. ನಮ್ಮ ಸಭೆಯ ಹಿರಿಯ ಬೋಧಕರು ಕುಟುಂಬವಾಗಿ ಎಲ್ಲ ಸಹಬೋಧಕರುಗಳು ಎಲ್ಲ ಹಿರಿಯರುಗಳು ಬಹಳ ಆಸಕ್ತರಾಗಿ ಒಂದೊಂದು ಕುಟುಂಬಗಳನ್ನು ನೆನಪು ಮಾಡಿ ನಿತ್ಯವೂ ಪ್ರಾರ್ಥಿಸ್ತಾ ಇರೋದ್ರಿಂದ ನಾವು ನಂಬುತ್ತೇವೆ ನೀವೆಲ್ಲರೂ ಕರ್ತನಲ್ಲಿ ಸುರಕ್ಷಿತರಾಗಿದ್ದೀರಾ ಎಂಬುದಾಗಿ. Our senior pastor, the pastor's team, everybody is praying for each and every one of you. So rest assured, you are safe and you're protected by God. ಇನ್ನು ಗಮನಿಸಬೇಕು, ಸಭೆ ನಿಮಗೆ ಆಶೀರ್ವಾದವಾಗಿದೆ. ವಾಕ್ಯಗಳನ್ನು ನಿಮಗೆ ತಲುಪಿಸೋದ್ರಲ್ಲೂ, ನಿಮಗಾಗಿ ಪ್ರಾರ್ಥಿಸೋದಕ್ಕೂ, ನಿಮ್ಮ ಒಂದು ಕಾವಲಿಗಾಗಿ ಪ್ರಾರ್ಥಿಸೋದಕ್ಕೂ ಸಭೆ ನಿಮಗೆ ಆಶೀರ್ವಾದವಾಗಿರುವಾಗ, ನೀವು ಅದೇ ರೀತಿ ಈ ಕಷ್ಟದ ಸಮಯದಲ್ಲಿ ಸಭೆಯೊಂದಿಗೆ ನಿಲ್ಲಬೇಕಾದದ್ದು ನಿಮ್ಮ ಜವಾಬ್ದಾರಿಯೂ ಸಹ ಆಗಿರೋದ್ರಿಂದ ಗಮನಿಸ್ರಿ. ನೀವು ಪ್ರತಿ ತಿಂಗಳು ಸಭೆಗಳಲ್ಲಿ ಕಾಣಿಕೆಗಳನ್ನು ಸಲ್ಲಿಸ್ತಿದ್ದ ಹಾಗೆ ಈಗ ನೀವು ಮನೆಗಳಲ್ಲಿ ಇರೋದಾದರೂ, ನೀವಿರುವ ಪರಿಸ್ಥಿತಿಗಳಲ್ಲಿ ಕರ್ತನನ್ನು ಸೇವಿಸೋದಕ್ಕೆ ನೀವು ಕಾಣಿಕೆಗಳಿಂದ ಕರ್ತನನ್ನು ಸನ್ಮಾನಿಸಬೇಕಾಗಿ ನಾವು ಕರ್ತನ ನಾಮದಲ್ಲಿ ನಿಮಗೆ ತಿಳಿಸುವವರಾಗಿದ್ದೇವೆ. At these unprecedented times, the church has been blessing each and every one of you with your prayer, with the prayers, with support, and not only that, bringing the word of God fresh to each and every one of your homes. So at these times, we pray, as the church is along with you, that we pray that you all will be with us. So we pray that your tithes, your offerings will all be given accordingly, just as you were giving it to the Lord when you were coming in person. We request you to send it forward through our QR codes and through all the payment platforms to our church. ಕಳೆದ ವಾರಗಳಲ್ಲಿ ನಮ್ಮ ಸಭೆಯ ಎಲ್ಲ ಸದಸ್ಯರುಗಳಿಗೂ QR ಕೋಡ್ನ ಒಂದು ಸ್ಟಿಕ್ಕರ್ ತಲುಪಿಸಿದೆ. ಅದು ಎಲ್ಲರೂ ಎಲ್ಲರ ಬಳಿಯಲ್ಲೂ ಆ ಸ್ಟಿಕ್ಕರ್ ಇರೋದ್ರಿಂದ ನೀವು ಅದರ ಮುಖಾಂತರ ಸುಲಭವಾಗಿ ಯಾವುದೇ ಸಮಯದಲ್ಲಿ ಯಾವ ದಿನದಲ್ಲಾದರೂ
ನೀವು ನೇರವಾಗಿ ಸಭೆಯ ಒಂದು ಅಕೌಂಟ್ಗೆ ನಿಮ್ಮ ಒಂದು ಕಾಣಿಕೆಗಳನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಆ ಸ್ಟಿಕ್ಕರ್ ಇಲ್ಲದೆ ಇದ್ದರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಪರದೆಯ ಮೇಲೆ ಕಾಣುವಂಥದ್ದಾಗಿದೆ. ಅದರ ಮುಖಾಂತರವು ನೀವು ಸಲ್ಲಿಸೋದಕ್ಕೆ ಸಾಧ್ಯ. For everybody who attended our church, we have given you the sticker where the QR code of our church details is present. So if you do not have the sticker, I request you to take the screenshot of the screen that you are looking into. Then you can receive the QR code to give in your tithes, offerings and love offerings. ಪರದೆ ಮೇಲೆ ಕೊಡಲ್ಪಟ್ಟಂತ ದೂರವಾಣಿ ಸಂಖ್ಯೆಗಳ ಮುಖಾಂತರ ನೀವು ನಿಮ್ಮ ಕಾಣಿಕೆಗಳನ್ನು ಗೂಗಲ್ ಪೇ, ಫೋನ್ ಪೇ ಹಾಗೂ ಪೇಟಿಎಂ ಇವುಗಳ ಮುಖಾಂತರವಾಗಿ ನೀವು ಕಾಣಿಕೆಗಳನ್ನು ದಶಮ ಭಾಗಗಳನ್ನು ಸಲ್ಲಿಸೋದಕ್ಕೆ ಸಾಧ್ಯ. Through the QR code and through the number that is displayed on your screen, you can give in your tithes, love offerings and offerings unto the Lord. ಅದು ಮಾತ್ರವಲ್ಲದೆ ಒಂದು ವೇಳೆ ನೀವು ವೆಬ್ಸೈಟ್ ಮುಖಾಂತರ ನೀವು ನೇರವಾಗಿ ಸಲ್ಲಿಸೋದಕ್ಕೆ ಬಯಸೋದಾದರೆ ಸ್ಕ್ರೀನ್ನಲ್ಲಿ ಕಾಣುವಂಥ ಆ ವೆಬ್ಸೈಟ್ ಅಡ್ರೆಸ್ನಲ್ಲಿ ನೀವು ಹೋಗಿ ಆ ಡೊನೇಟ್ ಎನ್ನುವಂಥ ಸ್ಥಳದಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಕಾಣಿಕೆಗಳನ್ನು www.victoryhe.in/donate ಎನ್ನುವಂಥ ಆ ಒಂದು ಅದನ್ನು ಟೈಪ್ ಮಾಡಿ ನೀವು ಅದರ ಮುಖಾಂತರ ವೆಬ್ಸೈಟ್ ಮುಖಾಂತರ ತಲುಪಿಸೋದಕ್ಕೆ ಸಾಧ್ಯ. If you want to give in your offerings to the Lord through the means of website or through our church website, I request you to go to www.victoryag.in/donate and you can give in all of your offerings. ಒಂದು ವೇಳೆ ನೀವು ನಿಮ್ಮ ಅಕೌಂಟ್ನಿಂದ ನೇರವಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಯಸೋದಾದರೆ ಅದರ ಮಾಹಿತಿಯು ಸಹ ನಿಮಗೆ ಪರದೆ ಮೇಲೆ ಲಭ್ಯವಾಗಿರುವಂಥದ್ದಾಗಿದೆ. ಇದೆಲ್ಲವನ್ನ ನೀವು ನೋಟ್ ಮಾಡಿಟ್ಟುಕೊಂಡು ಅದರ ಮುಖಾಂತರ ನೀವು ಕಾಣಿಕೆಗಳನ್ನು ಆಲಯಕ್ಕೆ ಸಲ್ಲಿಸಬೇಕಾಗಿ ತಿಳಿಸುವವರಾಗಿದೆ. If you'd like to give in your offerings through bank transfer, the details of it are on your screens. I request you can use this facility too. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. That God bless each and every one of you. ಈ ಸಮಯದಲ್ಲಿ ಇವತ್ತು ಅಥವಾ ಈ ವಾರದಲ್ಲಿ ಹುಟ್ಟಿದ ದಿನ, ವಿವಾಹದ ದಿನ ಅಥವಾ ದೀಕ್ಷಾ ಸ್ನಾನ ಹೊಂದಿದಂತ ಆತ್ಮಿಕವಾಗಿ ಚಲಿಸಿದಂಥ ದಿನವನ್ನು ನೆನಪು ಮಾಡಿಕೊಳ್ಳುವಂಥ ನಿಮ್ಮ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುವಂಥ ಸಮಯವಾಗಿದೆ. Now is the time that we pray for your blessing for the ones who are celebrating the birthdays, wedding anniversaries and baptism anniversaries. ನೀವು ಮನೆಗಳಲ್ಲಿ ಇರೋದಾದರೂ ಸಭೆಯಾಗಿ ನಾವು ನಿಮಗಾಗಿ ಪ್ರಾರ್ಥಿಸುವರಾಗಿದೆ. ನೀವು ಇರುವಂಥ ಸ್ಥಳದಲ್ಲಿ ನಂಬಿಕೆಯಿಂದ ಎದ್ದು ನಿಂತುಕೊಳ್ಳ್ರಿ. ನಿಮ್ಮ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುವರಾಗಿದೆ. In the places that you are, I request you to stand up that we as a church will pray for you for your blessing. ಪ್ರಾರ್ಥನೆ ಮಾಡೋಣ. Let us pray. ಮಹಾಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, Holy Lord, ನಿನ್ನ ನಾಮದಲ್ಲಿ ಕರ್ತನೆ ಮನೆಗಳಲ್ಲಿ ನಿನ್ನ ಕರ್ತನೆ ಜನರು ಎತ್ತು ನಿಂತು ಪ್ರಾರ್ಥಿಸ್ತಾ ಇರುವಾಗ, as your people are standing in their homes and as they are praying, O Lord, ಅವರ ಜೀವಿತದಲ್ಲಿ ನೀನು ಆಶೀರ್ವದಿಸಿ ಕೊಟ್ಟಂತ ಈ ನೂತನ ವರ್ಷದ ಆರಂಭದ ದಿವಸಗಳಿಂದ ಈ ವರ್ಷ ಪೂರ್ತಿಯಾಗಿ ನಿನ್ನ ವಿಶೇಷವಾದ ಆಶೀರ್ವಾದಗಳು ಇವರ ಮೇಲೆ ನೆಲೆಗೊಳ್ಳತಕ್ಕಂತೆ ನಾವು ಸಭೆಯಾಗಿ ಇವರನ್ನ ಆಶೀರ್ವದಿಸುವವರಾಗಿದ್ದೇವೆ. Lord, we as a church, we bless them. We pray that the blessing of the Lord will rest upon them from this new year that you have given into each and every one of their lives. ನಿನ್ನ ಜನರಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸು. We pray that you will give complete health to your people. ಆತ್ಮಿಕವಾದ ಬಲವನ್ನು ನೀನು ಅನುಗ್ರಹಿಸು. We pray that you will give them spiritual strength. ಇವರ ನಂಬಿಕೆಯನ್ನ ನೀನು ಹೆಚ್ಚಿಸು. We pray that you will increase their faith. ಇವರ ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವದಿಸು. We pray that you will bless all of their handiwork. ಇವರ ಕುಟುಂಬ ಜೀವಿತವನ್ನು ನೀವು ಆಶೀರ್ವದಿಸು. We pray that you will bless their family life. ಇವರ ಆತ್ಮಿಕ ಜೀವಿತವನ್ನು ನೀನು ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. We also pray that you will bless their spiritual life. ಇವರು ಯಾವುದಕ್ಕೂ ಕೊರತೆ ಪಡದಂತೆ ಎಲ್ಲಾ ವಿಷಯಗಳಲ್ಲಿ ಸುಕ್ಷೇಮವಾಗಿರತಕ್ಕಂತೆ ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಸಭೆಯಾಗಿ ಆಶೀರ್ವದಿಸುವವರಾಗಿದ್ದೇವೆ. We pray that they will see no lack in their life, but the providence of God will fill in their lives. In the name of the Father, Son and the Holy Spirit, we bless them. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. In Jesus' name we pray. ಆಮೆನ್. Amen. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Let God bless each and every one of you. ಈ ಸಂದರ್ಭದಲ್ಲಿ ನಾವು ಮುಂತಿಳಿಸಿದ ಹಾಗೆ ವಿವಿಧ ಒಂದು ಮಾಧ್ಯಮಗಳ ಮುಖಾಂತರ ದೇವರ ಸನ್ನಿಧಾನಕ್ಕೆ, ದೇವರ ಆಲಯಕ್ಕೆ ಕಾಣಿಕೆಗಳನ್ನು ಸಲ್ಲಿಸುವಂತ ಸಮಯವಾಗಿರುತ್ತೆ. Now it is the time to give in the offerings. As we said before, you can give in through different ways. ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಆ ಪರಿಸ್ಥಿತಿಯಲ್ಲೇ ನೀವು ಕರ್ತನಿಗಾಗಿ ಸಮರ್ಪಿಸಿಕೊಂಡಂತ ಆ ಕಾಣಿಕೆಗಳನ್ನು ಸಲ್ಲಿಸುತ್ತಾ ಕರ್ತನನ್ನ ಆರಾಧಿಸುವ ಸಮಯ. In the circumstances that you are, in the situations that you are, now it is the time to give unto the Lord. ಪೂರ್ಣ ಗೌರವದೊಟ್ಟಿಗೆ ನೀವು ಸಿದ್ಧಪಡಿಸಿಕೊಂಡಂತ ಕಾಣಿಕೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಕೈಗಳಲ್ಲಿ ತೆಗೆದುಕೊಳ್ಳ್ರಿ. ನಾವು ನಿಮಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಆ ಕಾಣಿಕೆಗಳನ್ನು ನೀವು ವಿವಿಧ ಮಾಧ್ಯಮಗಳ ಮುಖಾಂತರ ಸಲ್ಲಿಸಬೇಕಾಗಿ ತಿಳಿಸುವವರಾಗಿದ್ದೇವೆ. We pray that in the places that you are
take your offerings in your hand, we would like to pray for you. You can give in your offerings through all the possible ways that we have told earlier. ಒಂದು ವೇಳೆ ನಿಮಗೆ ಯಾವುದೇ ಈ ರೀತಿಯಾದಂಥ ಸೌಕರ್ಯಗಳನ್ನು ಉಪಯೋಗಿಸಿ ಈ ಸಮಯಗಳಲ್ಲಿ ತಲುಪಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಆ ಕಾಣಿಕೆಗಳನ್ನು ನೀವು ಸಪರೇಟ್ ಆಗಿ ಅದನ್ನು ಎತ್ತಿಟ್ಟು ಅದು ನೀವು ಆಲಯಕ್ಕೆ ಬರುವಂಥ ಸಮಯದಲ್ಲಿ ಅಥವಾ ಯಾರ ಮುಖಾಂತರವಾದರೂ ಆಲಯಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗಿ ತಿಳಿಸುವರಾಗಿದ್ದೇವೆ. If you do not have any of these facilities, I request you to keep in your offerings, keep it set aside so that whenever you come or through someone else, you can send it or give it to the church. ಪ್ರಾರ್ಥನೆ ಮಾಡೋಣ. Let us pray. ಪರಿಶುದ್ಧನಾದ ತಂದೆಯೇ, ನಿನ್ನ ಜನರು ಕೈಗಳಲ್ಲಿ ಹಿಡಿದಿರುವಂತ ಎಲ್ಲ ಕಾಣಿಕೆಗಳಿಗಾಗಿ ಸ್ತೋತ್ರ ಹೇಳುತ್ತೇವಪ್ಪ. Dear Lord, Heavenly Father, we pray for all the offerings that your people have held in their hands. ಕರ್ತನೆ, ಈ ಕಷ್ಟದ ಸಮಯದಲ್ಲೂ ನಿನ್ನ ಸೇವೆಗಾಗಿ ಅವರು ಕರ್ತನೆ ಸಮರ್ಪಿಸುತ್ತಿರುವಂತ ಎಲ್ಲ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ, ಪ್ರೀತಿಯ ಕಾಣಿಕೆಗಳನ್ನ ಅಂಗೀಕರಿಸಿ ನಿನ್ನ ಆಶೀರ್ವದಿಸುವಂತೆ ಪ್ರಾರ್ಥಿಸುತ್ತೇವೆ. That even in these hard times, we pray that the offering that your people are giving unto you, they're giving it wholeheartedly. Lord Jesus, we pray that you will bless them abundantly. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ ಎಂದು ಹೇಳಿದಂತ ನಿನ್ನ ವಚನದ ಪ್ರಕಾರ ಈ ಕಾಣಿಕೆಗಳ ಮುಖಾಂತರ ಅವರು ನಿನ್ನನ್ನು ಸನ್ಮಾನಿಸುತ್ತಿರುವಾಗ ನಿನ್ನ ವಿಶೇಷವಾದ ಆಶೀರ್ವಾದಗಳು, ಅದ್ಭುತಗಳು ಇವರ ಜೀವಿತದಲ್ಲಿ ನಡೆಯಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. As your word says, for those people who honor me, I will honor them. Lord, upon the basis of this word, we pray that our people are honoring you, O Lord. We pray that you will send forth blessings in abundance into your people's lives. ಇವರು ಸಲ್ಲಿಸುವಂತ ಪ್ರತಿಯೊಂದು ಕಾಣಿಕೆಗಳು ಅದು ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಉಪಯೋಗಿಸಲ್ಪಡೋದ್ರಿಂದ ಅದರ ಆಶೀರ್ವಾದ ತಪ್ಪದೆ ನಿನ್ನ ಜನರಿಗೆ ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. As the offering that your people are giving unto you is for the expansion of the kingdom, we pray that you will bless them abundantly. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. In Jesus' name we pray. ಆಮೆನ್. Amen. ಈ ಸಂದರ್ಭದಲ್ಲಿ VHC ವರ್ಷಿಪ್ ತಂಡದವರು ನಿಮ್ಮನ್ನ ಆರಾಧನೆಯಲ್ಲಿ ನಡೆಸ್ತಾರೆ. ಹಾಡುಗಳನ್ನು ಹಾಡುತ್ತಾ ನೀವು ಕಾಣಿಕೆಗಳನ್ನು ಸಂತೋಷವಾಗಿ ಸಲ್ಲಿಸಬೇಕಾಗಿ ಅಪೇಕ್ಷಿಸ್ತೇವೆ. It is now is the time that our worship team will lead you into a time of praise and worship. Now is the time you can give in your offerings and honor the Lord. ಹಲ್ಲೆಲೂಯಾ. ದೇವರಿಗೆ ಸಂತೋಷವಾಗಿ ಕೊಡ್ತಾ ಮಹಿಮೆಯ ಅರಸನೇ ಎಂಬ ಹಾಡನ್ನು ಹಾಡಿ ಕರ್ತನನ್ನು ಮಹಿಮೆ ಪಡಿಸೋಣ. ಹೇಗಿರ್ತಾರೆ ಸಂತೋಷದಿಂದ? ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಸಿರಿ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ.
ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಬಾಳ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನಿಶರದರಿಗನದ ರುರನ ರೀಶಲರಿಗನದುರ ರಿಗನದು ರಿಶಲದರಿದನೆ ರಿಗನದು ರಿಶಲದನ ಎಲ್ಲರೂ ಶಬ್ದ ತೆಗೆದು ಆರಾಧಿಸೋಣ. ಪರಲೋಕದ ದೇವರನ್ನು ಆರಾಧಿಸೋಣ. ಪರಿಶುದ್ಧಾತ್ಮನ ಬಲವಾದ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿಯಲಿ. ಆತ್ಮನ ಬಲವಾದ ಮಹಿಮೆ ಒಬ್ಬೊಬ್ಬರ ಮೇಲೆ ಬಲವಾಗಿ ಇಳಿಯಲಿ. ಯೇಸುವಿನ ನಾಮದಲ್ಲಿ ಬಂಧನಗಳು ಮುರಿದು ಬೀಳಲಿ. ಯೇಸುವಿನ ನಾಮದಲ್ಲಿ ಕಟ್ಟುಗಳು ಮುರಿದು ಬೀಳಲಿ. ಯೇಸುವಿನ ನಾಮದಲ್ಲಿ ಅಂಧಕಾರ ಶಕ್ತಿಗಳ ಕ್ರಿಯೆಗಳು ನಾಶವಾಗಲಿ. ಒಂದು ದೊಡ್ಡ ಮಹಿಮೆಯ ಅಭಿಷೇಕ ಈ ವೇಳೆಯಲ್ಲಿ ಆಲಯದ ಒಳಗಡೆ ಆನ್ಲೈನ್ ನಲ್ಲಿ ನೋಡುತ್ತಿರುವಂತ ಒಬ್ಬೊಬ್ಬರ ಮೇಲೆ ಬಲವಾದ ಮಹಿಮೆಯಾದ ಶಕ್ತಿ ಇಳಿಯಲಿ ಸ್ವಾಮಿ. ಒಬ್ಬೊಬ್ಬರ ಮೇಲೆ ಬಲವಾದ ಶಕ್ತಿ ಇಳಿಯಲಿ. ದೂರ ಬಾಬಾ ಬಾಬಾಲ ರಿಗಾಲದ ರಮನ ಯಾರು ಮೌನವಾಗಿರದೆ ಎಲ್ಲರೂ ಎರಡು ಕರೆಗಳನ್ನು ಗಟ್ಟಿಯಾಗಿ ದೊಡ್ಡ ಆರಾಧಿಸೋಣ. ನಿಮ್ಮ ಮನೆಗಳ ಒಳಗಡೆ ಪವಿತ್ರ ಆತ್ಮನ ಶಕ್ತಿ ಇಳಿಯತಕ್ಕಂತೆ ಆರಾಧಿಸಿರಿ. ನಿಮ್ಮ ಮನೆಗಳ ಒಳಗಡೆ ಮಹಿಮೆಯಾದ ಬಿಡುಗಡೆ ಶಕ್ತಿ ಇಳಿಯತಕ್ಕಂತೆ ಆರಾಧಿಸಿರಿ. ಪಂಚಶತಮ ದಿವಸದಲ್ಲಿ ಅದು ಮಾಲ್ಕನ ಮಾಳಿಗೆಯ ಮನೆ ಮೇಲೆ ಇಳಿದು ಬಂದಂತ ಶಕ್ತಿ 3,000 ಜನಗಳು ಅವರು ಬೀದಿಯಲ್ಲಿ ಇರುವಾಗ ಅವರ ಮೇಲೆ ಇಳಿದು ಬಂದ ಶಕ್ತಿ ಇಳಿಯಲಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ದೇವರೇ, ನಿನ್ನ ಜನಗಳನ್ನ ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಜನಗಳನ್ನು ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ. ಬಂಧನಗಳು ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ರೋಗಿಗಳು ಸೌಖ್ಯವಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ, ಒಂದೊಂದು ವ್ಯಕ್ತಿಗಳನ್ನು ಆರೋಗ್ಯದಲ್ಲೂ ಬಲದಲ್ಲೂ ಕೃಪೆಯಲ್ಲೂ ತುಂಬಿಸು ದೇವರೇ. ಕೊಡಲ್ಪಟ್ಟ ಕಾಣಿಕೆಗಳಿಗಾಗಿ ಸ್ತೋತ್ರ ಅಪ್ಪ. ಕಾಣಿಕೆಗಳನ್ನು ಆಶೀರ್ವದಿಸು. ಆನ್ಲೈನ್ ಅಲ್ಲಿ ಕೊಡಲ್ಪಟ್ಟಂತ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ, ಪ್ರೀತಿಯ ಕಾಣಿಕೆ, ವಿಶೇಷ ಕಾಣಿಕೆ, ಬಿಲ್ಡಿಂಗ್ ಫಂಡಿನ ಕಾಣಿಕೆಗಳು, ಆರ್ಫನೇಜ್ ಕಾಣಿಕೆಗಳು ಇವೆಲ್ಲವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಜನಗಳ ಮೇಲಿನ ಕಟಾಕ್ಷವಿಳಿದು ಬರಲಿ ಸ್ವಾಮಿ. ಈ ಲೋಕದಲ್ಲೂ ಪರಲೋಕದಲ್ಲೂ ಇದಕ್ಕೆ ಪ್ರತಿಫಲವಾಗಿ 1000ದಷ್ಟು ಕೊಟ್ಟು ನೀನು ಆಶೀರ್ವದಿಸೆಂದು ಪ್ರಾರ್ಥಿಸುತ್ತೇವೆ. ಸಮಾಧಾನ ನಮ್ಮ ಸಂಗಡ ಇರಲಿ. ಆನ್ಲೈನ್ ಅಲ್ಲಿ ಪ್ರಾರ್ಥನಾ ರಿಕ್ವೆಸ್ಟ್ ಗಳನ್ನು ಕಳಿಸಿಕೊಟ್ಟಂತ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗಲಿ ಸ್ವಾಮಿ. ಒಂದೊಂದು ವಿಷಯಗಳಲ್ಲಿ ನಾವು ಯೇಸುವಿನ ನಾಮದಲ್ಲಿ ಜಯ ಹೊಂದುತ್ತೇವೆ. ಕೃಪೆ ನಮ್ಮ ಸಂಗಡ ಇರಲಿ. ಮುಂದಿನ ಸಂದೇಶ ಭಾಗಕ್ಕಾಗಿ ಸ್ತೋತ್ರ. ನೀವು ಕರ್ತನೆ ಹಾಲೆಲೂಯ ಏನು ಮಾತನಾಡಬೇಕೆಂದು ನಮ್ಮ ಸಂಗಡ ಹೆಚ್ಚಿಸಿದ್ದೀರೋ ಆ ವಾಕ್ಯಗಳನ್ನ, ಬಿಡುಗಡೆಗಳನ್ನ ಈ ವೇಳೆಯಲ್ಲಿ ಮಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಮಾಧಾನ ನಮ್ಮೆಲ್ಲರ ಸಂಗಡ ಇರಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಜಯ ಹೊಂದುತ್ತೇವೆ ಪರಲೋಕದ ನಮ್ಮ ತಂದೆಯೇ. ಆಮೇನ್. ಸಭೆ ಗಟ್ಟಿಯಾಗಿ ಹೇಳೋಣ ಎಲ್ಲರೂ ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲು ಇರುವ ಸ್ಥಳಗಳಲ್ಲಿ ಆಗಿರ್ರಿ. ಈ ಸಂದರ್ಭದಲ್ಲಿ ಮುಂದಿನ ಸಂದೇಶ ಭಾಗಕ್ಕಾಗಿ 2 ಕರಗಳನ್ನ ತಟ್ಟುತ್ತಾ ನಮ್ಮ ಹಿರಿಯ ಬೋಧಕನನ್ನು ಸ್ವಾಗತಿಸೋಣ. ಹಲ್ಲೆಲೂಯ. ನೀವಾಗಿರುವ ಸ್ಥಳಗಳಲ್ಲಿ ಹಾಗೆ ಕುಳಿತುಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Please be seated in your places. Let God bless you. ಈ ಆರಾಧನೆಯ ಪ್ರತ್ಯೇಕತೆ ಇದು ಕನ್ನಡ ಮತ್ತು ಆಂಗ್ಲ ಭಾಷೆಯ ಜನರಿಗೆ ಇಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಸಂದೇಶವು, ಈ ಆರಾಧನೆಯು ನಡೆಯುವಂಥದ್ದಾಗಿದೆ. The specialty of this service is it is a bilingual service so that both people speaking English and Kannada can understand. ಈ ಆಲೋಚನೆಗಳು ನಿಮ್ಮ ಮನೆಗಳಲ್ಲಿ ತಲುಪೋದು ಮಾತ್ರವಲ್ಲ, ನೀವುಗಳು ಮತ್ತೊಬ್ಬರಿಗೂ ಇದನ್ನ ಹಂಚಿಕೊಡಬೇಕಾಗಿ ನಾನು ಅಪೇಕ್ಷಿಸುತ್ತೇನೆ. We ask of you that not only the word that you are listening will be for yourself, but we pray that you will share it to others too. ಪರಿಶುದ್ಧಾತ್ಮನು ನಮಗೆ ಕೊಟ್ಟಿರುವಂತಹ ಆಲೋಚನೆ ಪ್ರಕಾರ, ಬಲದ ಪ್ರಕಾರ, ಕೃಪೆಯ ಪ್ರಕಾರ ನಾವುಗಳು ದೈವ ವಚನವನ್ನ
ಏರಳವಾಗಿ ನಿಮ್ಮ ಆತ್ಮಿಕತೆ ದೃಢೀಕರಣಕ್ಕಾಗಿ ನಾವು ರಿಲೀಸ್ ಮಾಡ್ತಾನೆ ಇದ್ದೀವಿ. According to the strength and the grace of the Lord that has been given unto us, we are releasing the oracles and the word of God unto you. ದೇವರು ಅದರಲ್ಲಿ ನೀವು ನಂಬಿಗಸ್ತರಾಗಿದ್ರೆ ನೀವು ಆಶೀರ್ವಾದ ಪೂರ್ಣರಾಗ್ತೀರಾ. And if you are faithful in it, you will be worthy to be blessed. ಇವತ್ತು ಸಂದೇಶಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗ ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 5 ಮತ್ತು 6ನೇ ವಚನ. The portion of verse that I have selected for this morning service is Hebrews chapter 13 verse 5 and 6. ಅದರಲ್ಲಿ ನಾವು ಹೀಗೆ ಕಾಣುವಂತರಾಗಿದ್ದೇವೆ, ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. Let your conduct be without covetousness. Be content with the things such as you have. For he himself has said, I will never leave you nor forsake you. So we may boldly say, the Lord is my helper. I will not fear. What can man do to me? ಇವತ್ತಿನ ಸಂದೇಶದ ಪೀಠಿಕೆ ಜೆಹೋವಾ ಈಸ್. The title of today's sermon is Jehovah is a. The Lord is my helper. ದೇವರು ನನ್ನ ಸಹಾಯಕನು. The Lord is my helper. ನಾನು ನಿನ್ನೆ 1ನೇ ತಾರೀಕು ನಾನು ದೇವರ ಆಲೋಚನೆಯನ್ನು ನಿಮ್ಮ ಮುಂದೆ ತಂದೆ. Yesterday, May 1st, I brought in the monthly promise word for you. ದೇವರ ಆಲೋಚನೆ ಹೀಗಿತ್ತು, ಮೇ ಮಂತನ್ನ ಗಾಡ್ಸ್ ಹೆಲ್ಪ್ ಎನ್ನುವಂತ ಹೆಸರಿನಲ್ಲಿ ಕರೆಯಲ್ಪಟ್ಟೆವು. The promise of the word for this month is the month of God's help. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರುವುದು ದೇವರು ನನ್ನ ಸಹಾಯಕನು. Today what I'm speaking unto you is God is my helper. 121ನೇ ಕೀರ್ತನೆ 1-2 ವಾಕ್ಯಗಳು ಹೇಳುತ್ತದೆ. Psalm 121 verse 1 and 2 says, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? I will lift up my eyes to the hills. From where does my help come from? ಅದಕ್ಕೆ ಉತ್ತರವಾಗಿ ಕೀರ್ತನೆಕಾರನು ಹೀಗೆ ಹೇಳ್ತಾನೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. As an answer to the first verse, the psalmist says, my help comes from the Lord who made heaven and earth. 46ನೇ ಕೀರ್ತನೆ 1ನೇ ವಾಕ್ಯ ಹೇಳುತ್ತದೆ, Psalm 46 verse 1 it says, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, God is our refuge ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು, and a very present help in time of trouble. 5ನೇ ವಾಕ್ಯ ಹೇಳುತ್ತದೆ, Verse 5 it says, ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು. God is in the midst of her. ಉದಯ ಕಾಲದಲ್ಲಿ ಇದರ ಸಹಾಯಕ್ಕೆ ಬರುವನು. He will come to your help. You go last. God shall help her just at the break of dawn. ಮುಂಚಾನೆ ಅವನು ನಮಗೆ ಸಹಾಯಕನಾಗಿರುವೆನು. He will be our help at the break of dawn. ಕೀರ್ತನೆಗಳು 34:4-6ನೇ ವಾಕ್ಯ ಹೀಗೆ ಹೇಳುತ್ತದೆ, Psalm chapter 34 verse 4 onwards it says, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. I sought to the Lord, he heard me and delivered me from all my fears. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. They that looked unto him were radiant, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ, and their faces were not ashamed. ಕಷ್ಟದಲ್ಲಿದ್ದ ಈ ಮನುಷ್ಯರ ಮೊರೆ ಇಡಲು ಯೆಹೋವನು ಕೇಳಿ ಆತನನ್ನ ಎಲ್ಲ ಬಾಧೆಗಳಿಂದ ಬಿಡಿಸಿದನು. This poor man cried out, and the Lord heard him and saved him out of all his troubles. ನಾವು ಇವತ್ತು ಸ್ತೋತ್ರ ಹೇಳೋದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. Today God has given us a chance to praise him. ಪ್ರೀತಿಯ ದೇವ ಮಕ್ಕಳೇ, ನಾವು ನಿಂತಿದ್ದಲ್ಲ, ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. My dear beloved people of God, it is not that we who are standing, it is the Lord who made us to stand. ಪ್ರಲಾಪಗಳ ಪುಸ್ತಕ 3:22 ಹೇಳುತ್ತದೆ. Ecclesiastic chapter 3, No, Lamentations 3 verse 3 says, Lamentation chapter 3 verse 22. Lamentations 3 verse 22 says, ನಾವು ಉಳಿದಿರೋದು ದೇವರ ಕರುಣೆಯಿಂದ. through the Lord's mercies we are not consumed. ಪ್ರತಿ ನಿತ್ಯವೂ ಅವನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ Every morning great is his faithfulness. ಅದರಿಂದ ನಾವು ಶಬ್ದ ತೆಗೆದು ಅವನಿಗೆ ಗ್ರಾಟಿಟ್ಯೂಡ್ ನಿಂದ ಅವನೊಟ್ಟಿಗೆ ಮಾತನಾಡಬೇಕು. That is why we can open our mouths with a heart of gratitude. We can talk unto him. ಇದೊಂದು ಪ್ರಾರ್ಥನೆಯಾಗಿದೆ. This is a prayer ದೇವರು ನಮ್ಮ ಸಹಾಯಕನಾಗಿರಬೇಕು. that God should be our helper.
helper. ಮನುಷ್ಯರಲ್ಲ ನಮ್ಮ ಸಹಾಯಕರು. That not a man is our help. ನಾವು ತೋಳ್ಬಲೆಗಳಲ್ಲೆಲ್ಲ ಆಶ್ರಯ ಇಡೋದು. We are not putting our trust on any manpower. ಅಶ್ವ ಬಲದಲ್ಲ, We are not putting our trust in ರಥ strength, ಬಲಗಳಲ್ಲ. not in chariots. ನಾವು ದೇವರಲ್ಲಿ ಆಶ್ರಯ ಇಟ್ಟಿದ್ದೇವೆ. But we have put our trust in the Lord. ಆದ್ದರಿಂದ ಕೀರ್ತನೆಕಾರನು 30ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ. That is why the psalmist in Psalm chapter 30 verse 10 he says, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. Hear, O Lord, and have mercy on me. ಯೆಹೋವನೇ ನನ್ನ ಸಹಾಯಕ್ಕೆ ಬಾ. Lord, be my helper. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. You have turned from me my mourning into dancing. ಇವತ್ತಗಳತ್ತಿನಲ್ಲಿ ಯಾರಾದರೂ ದುಃಖದಲ್ಲಿ ಇರೋದಾದ್ರೆ, Today, if there are anybody who are in anguish, ಅನೇಕ ಮನೆಗಳಲ್ಲಿ ಗೋಳಾಟದ ಶಬ್ದ ಕೇಳ್ತಾ ಇದೆ. the sounds of cry are coming out from various homes. ಅನೇಕರನ್ನ ಕಳೆದುಕೊಂಡು ಗೋಳಾಡುತ್ತಿರುವಂತ ಮನೆಗಳಿದೆ. There are many people who have lost many people and pouring out their sorrow. ತಂದೆಯನ್ನ ಕಳ್ಕೊಂಡವ ಮಕ್ಕಳು, Children who have lost their father, ಗಂಡನನ್ನ ಕಳೆದುಕೊಂಡಂತ ಹೆಂಡತಿ, wife who have lost her husband, ಸಹೋದರರನ್ನ ಕಳ್ಕೊಂಡವರು, people who have lost their brothers, ಬಂಧು ಮಿತ್ರರನ್ನ ಕಳ್ಕೊಂಡವರು. people who have lost their friends and relatives. ಇವತ್ತು ನಮ್ಮ ದೇಶ ಪೂರ್ತಿಯಾಗಿ Today, throughout our nation, ಮರಣ ಭಯ ಕಾಡ್ತಾ ಇದೆ. the fear of death is wreaking havoc. ಮನೆಗಳಲ್ಲಿ ಗೋಳಾಟ ಇದೆ. People are crying out in their homes. ಮನೆಗಳಲ್ಲಿ ದುಃಖ ಇದೆ. There is sorrow in their homes. ಈ ಸಂದರ್ಭದಲ್ಲಿ ದೇವ ಜನರ ಪ್ರಾರ್ಥನೆ, At this moment, the prayer of your people, ದೇವ ಕರ್ತನೇ ನಿನ್ನ ನಮ್ಮ ಸಹಾಯಕ್ಕೆ ಬಾ. Lord, be our helper. ಎಷ್ಟು ಜನ ಹೇಳ್ತೀರಾ? How many of you can say, ಇದು ಮಾನಸಿಕ ಬುದ್ಧಿಯಿಂದ ಮಾರ್ಪಾಡುವಂತ ಪಿಡುಗಲ್ಲ ಇದು. this is not a plague that is going to go by man's strength. ಹಲ್ಲೆಲೂಯಾ. ಈ ಪ್ಯಾಂಡಮಿಕ್ ಅನ್ನೋದು ಇದು ಮಾನಸಿಕ ಹಸ್ತದಿಂದ ಮಾರ್ಪಾಡಾಗುವಂತದಲ್ಲ. This pandemic shall not be moved by any strength of a man. ದೇವ ಜನರು ಪ್ರಾರ್ಥಿಸಬೇಕು. But the people of God must pray. ದೇವ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. Lord, hear unto our prayer and have mercy on us. ಯೆಹೋವನೇ ನಮ್ಮ ಸಹಾಯಕ್ಕೆ ಬಾ. Lord, be our helper. ನಮ್ಮ ಗೋಳಾಟವನ್ನು ತಪ್ಪಿಸು. Hear our cry. ಸಂತೋಷದಿಂದ ಕುಣಿದಾಡುವಂತೆ ಮಾಡು. Oh, make sure that our mourning is turned into dancing. ನಾವು ಕಟ್ಟಿಕೊಂಡ ಗೋಣಿ ತಟ್ಟುಗಳನ್ನು ತೆಗೆದು ಬಿಡು. Remove out our sackcloths. ನಮಗೆ ಹರ್ಷ ವಸ್ತ್ರವನ್ನ ಉಡಿಸು. And clothe me with gladness. ಇವತ್ತು ನಮಗೆ ಹರ್ಷವನ್ನ ಕೊಡು. Today, Lord, give us gladness. ನಷ್ಟವಾದ ಸಂತೋಷವನ್ನ ಕೊಡು. Return us our lost joy. ನಷ್ಟವಾದಂತ ಸಮಾಧಾನವನ್ನ ಕೊಡು. Give us back our lost peace. ನಷ್ಟವಾದ ಧೈರ್ಯವನ್ನ ಕೊಡು. Give us back our lost confidence. ನಷ್ಟವಾದ ಕೆಲಸವನ್ನ ಕೊಡು. Give us back our lost job. ನಷ್ಟವಾದಂತ ಸಂಬಳವನ್ನ ಕೊಡು. Give us back our lost salary. ನಷ್ಟವಾದಂತ ಆಶೀರ್ವಾದವನ್ನ ಕೊಡು. Give us back our lost blessing. ಯೇಸುವಿನ ನಾಮದಲ್ಲಿ In the name of ಈ Jesus. ದಿವಸಗಳಲ್ಲಿ ದೇವಜನ ಪ್ರಾರ್ಥನೆ ಮಾಡಬೇಕು. On these days, let the people of God cry unto Him. ದೇವ ಜನರು ಗ್ರಾಟಿಟ್ಯೂಡ್ ನಿಂದ ದೇವರ ಬಳಿ ಪ್ರಾರ್ಥಿಸಬೇಕು. The people of God must pray unto the Lord with gratitude. ನಾವು ಬದುಕಿರುವಂತ ಕಾಲ ಬಹಳ ವಿಚಿತ್ರವಾದದ್ದು. It is very weird times that we are living in. ಸತ್ಯವೇದ ಗ್ರಂಥದ ಪ್ರಮಾಣದಲ್ಲಿ ಹೇಳೋದಾದ್ರೆ If we talk according to the word of God, ಇದು ಅಂತ್ಯ ಕಾಲವಾಗಿದೆ. these are the end days. ಇದರ ಕುರಿತು ದೇವರ ವಾಕ್ಯ ಹೇಳುತ್ತದೆ. What does the word of God say ಈ about ಕಾಲವು this? ಬಹಳ ಕಠಿಣವಾಗಿರುತ್ತೆ. It's a very perilous time. ಪ್ರೀತಿಯ ದೇವ ಮಕ್ಕಳೇ, My dear people of ಇದು God, ಕೇವಲ ಸ್ಯಾಂಪಲ್ಗಳಾಗಿದೆ. these are just samples. ದೇವರ ಕೋಪದ ಕ್ರೋಧದ ಪಾತ್ರೆಯನ್ನು ಅವನು ಒಡೆಯುವಾಗ When God breaks the jar of His anger, ಮನುಷ್ಯರು ಯಾರು ನಿಲ್ಲಕ್ಕಾಗೋದಿಲ್ಲ. no man can withstand it. ಮನುಷ್ಯನು ಇವತ್ತು ಹಣದ ಹಿಂದೆ ಓಡ್ತಾ ಇದ್ದಾನೆ. Many men are running behind money. ಸ್ಥಾನದ ಹಿಂದೆ ಓಡ್ತಾ They are ಇದ್ದಾನೆ. going behind positions. ದೈವ ಭಯ ಇಲ್ಲ. They don't have the fear of God. ಭಕ್ತಿ ಇಲ್ಲ. They don't have godliness. ದೈವ ಕೃಪೆ ಇಲ್ಲ. They don't have the grace of ದೈವ God. ದರ್ಶನವಿಲ್ಲ. They don't have the vision of God. ದೇವರ ರಾಜ್ಯದ ಕುರಿತಾದ ದಾಹ ಇಲ್ಲ. They don't have the thirst or the hunger for the kingdom of God. ಮನುಷ್ಯನಿಗೆ ಅವನದೇ ಆದಂತ ರೀತಿಯಲ್ಲಿ ಹಣ ಗಳಿಸಬೇಕು. ದುಡ್ಡುಗೋಸ್ಕರ, ಹಣಕ್ಕೋಸ್ಕರ, ಸ್ಥಾನಕ್ಕೋಸ್ಕರ, ಹೆಸರಿಗೋಸ್ಕರ ಅವನು ಓಡ್ತಾ ಇದ್ದಾನೆ. ಅವನ ಜೀವನದಲ್ಲಿ ತೃಪ್ತಿ ಇಲ್ಲ. The man is just running behind money, fame, name, positions, and all the things of the world, and he's still not content with what he has. ಆದ್ದರಿಂದಲೇ ಇಬ್ರಿಯ ಗ್ರಂಥಕರ್ತನ ಹೀಗೆ ಹೇಳ್ತಾನೆ, That is why the writer of Hebrews says ನಾವು ದ್ರವ್ಯಾಶೆ ಇಲ್ಲದವರಾಗಿರಬೇಕು. that we must remain content. ನಾವು ದ್ರವ್ಯಾಶೆ ಇಲ್ಲದವರಾಗಿರಬೇಕು. We must remain content. ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. With whatever you have, remain content. ನಾವು we are not greedy people. ನಾವು ಗ್ರೀಡಿ ಆಗಬಾರ್ದು. We must not become greedy.
ನಮಗಿರುವುದರಲ್ಲಿ ನಾವು ತೃಪ್ತರಾಗಬೇಕು. Be content with all the things that you ಇವತ್ತು have. ಮನುಷ್ಯರ ಜೀವಿತವನ್ನು ಒಮ್ಮೆ ಪರೀಕ್ಷೆ ಮಾಡಿ ನೋಡ್ರಿ. Let us examine our human life. ಎಷ್ಟು ಸಿಕ್ಕಿದ್ರೂ ತೃಪ್ತಿ ಆಗ್ತಾ ಇಲ್ಲ. No matter how much he receives, he is ಎಷ್ಟು ಹಣ not ಬಂದ್ರೂ satisfied. ತೃಪ್ತಿ ಆಗಲ್ಲ. No matter how much money is coming in, is not satisfied. ಸಂಪತ್ತಿದ್ರೂ ತೃಪ್ತಿ ಇಲ್ಲ. Even though they have the wealth, they are not satisfied. ರಾಜಕೀಯ ವ್ಯಕ್ತಿಗಳನ್ನ ನೋಡ್ರಿ. Let us look into politicians. ಎಷ್ಟು ಕೋಟಿಗಳನ್ನು ಸಂಪಾದನೆ ಮಾಡ್ತಿದ್ದಾರೆ, They are earning crores and crores, ಆದ್ರೂ ತೃಪ್ತಿ ಇಲ್ಲ. but still they're not content. ಅವರಿಗೆ ಹಣ ಇಡೋದಕ್ಕೆ ಜಾಗ ಹುಡುಕ್ತಾ ಇದ್ದಾರೆ. They are finding places to store their money. ದೇವರ ವಾಕ್ಯ ಹೇಳುತ್ತದೆ, But the word of God says, ದ್ರವ್ಯಾಶೆ ಇಲ್ಲದವರಾಗಿರ್ರಿ. conduct yourself without any covetousness. ದ್ರವ್ಯಾಶೆ ಇಲ್ಲದವರಾಗಿರ್ರಿ. Conduct yourself without any ಇಬ್ರಿಯರಿಗೆ covetousness. ಬರೆದ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಾಕ್ಯ ನಾನು ಓದ್ತಾ ಇದ್ದೇನೆ. I'm reading Hebrews chapter 13 verse 5. ದ್ರವ್ಯಾಶೆ ಇಲ್ಲದವರಾಗಿರ್ರಿ. Conduct yourself without covetousness. ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. Be content with the things that you have. ನಾನು ನಿನ್ನನ್ನ ಎಂದಿಗೂ ಕೈ ಬಿಡೋದಿಲ್ಲ. For he has said, I will never leave you nor forsake ನಾನು you. ನಿಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. I will never leave you. ದೇವರು ಹೇಳ್ತಾ ಇದ್ದಾರೆ, God is saying, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, I will never leave you ಎಂದಿಗೂ ತೊರೆಯೋದಿಲ್ಲ. nor forsake you. ಕರ್ತನು ನನ್ನ ಸಹಾಯಕನು, The Lord is my helper. ಭಯಪಡೇನು. I will not fear. ಭಕ್ತನು ಹೇಳ್ತಾನೆ, The saint says, ನನ್ನ ಸಹಾಯ ಹಣ ಅಲ್ಲ, my help is not money. ಜನ ಅಲ್ಲ, It's not people. ತೋಳ್ಬಲ ಅಲ್ಲ, It is not strength. ರಥಬಲ ಅಲ್ಲ, It is not horses. ಅಶ್ವಬಲ ಅಲ್ಲ, It is not chariots. ಮಾನಸಿಕ ಬಲ ಅಲ್ಲ. It is not mental strength. ನನ್ನ ಆಶ್ರಯ ದೇವರಾಗಿರೋದ್ರಿಂದ Because my trust, my refuge is the Lord. ನಾನು ಭಯಪಡೇನು. I will not fear. ನಾನು ಭಯಪಡೇನು. I will not fear. ನಾನು ಭಯಪಡೇನು. I will not fear. ಸತ್ಯವೇದ ಗ್ರಂಥದಲ್ಲಿ ಈ ಸಹಾಯದ ಕುರಿತು ನಾನು ಇವತ್ತು ಮಾತನಾಡ್ತಿರುವಂತಹ ವಿಷಯ ಜೆಹೋವಾ ಏಸ್. The topic that I am speaking to you this morning is Jehovah Ezer. The Lord is my helper. The Lord is my helper. ದೇವರು ನನ್ನ ಸಹಾಯಕನು. The Lord is my helper. ಇದನ್ನ 117 ಸಾರಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಸಹಾಯ, ಹೆಲ್ಪ್. Help is written about 117 times in the Bible. ದೇವರಿಗೆ ವಿವಿಧ ಹೆಸರುಗಳುಂಟು. The Lord has different names. ಅವನು ಯೆಹೋವ ಶಮ್ಮ ಆಗಿದ್ದಾನೆ. He is Jehovah Shammah. ಅವನು ಯೆಹೋವ ರಾಫ ಆಗಿದ್ದಾನೆ. He is Jehovah Rapha. ಅವನು ಯೆಹೋವ ನಿಸಿ ಆಗಿದ್ದಾನೆ. He is Jehovah Nissi. ಅವನು ಎಲ್ ಶಡಾಯ್ ಆಗಿದ್ದಾನೆ. He is El Shaddai. ಅವನು ಎಲೋಹೀಮ್ ಆಗಿದ್ದಾನೆ. He is Elohim. ಹಲ್ಲೆಲೂಯಾ. Hallelujah. ಅವನು ಯೆಹೋವ ಚಿದ್ಕಿನೋ ಆಗಿದ್ದಾನೆ. He is Jehovah Tsidkenu. ಯೆಹೋವ ರಾಫ ಆಗಿದ್ದಾನೆ. He is Jehovah Rapha. ಯೆಹೋವ ರೂವಿ ಆಗಿದ್ದಾನೆ. He is Jehovah Rui. ಅವನಿಗೆ ಹೆಸರು ಬಹಳ ಇದೆ. There are many names for him. ಆದರೆ ನನಗೆ ಅಬ್ರಾಹ್ಮನ ಸಂತತಿ ಆಗಿರೋದ್ರಿಂದ ಅಬ್ರಾಹ್ಮನನ್ನ ಭೇಟಿ ಕೊಟ್ಟಂತ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ತನ್ನನ್ನೇ ತಾನು ಅಬ್ರಾಹ್ಮನಿಗೆ ಪರಿಚಯ ಮಾಡ್ತಿದ್ದಾನೆ, ನಾನು ಸರ್ವಶಕ್ತನಾದ ದೇವರು ಎಂದು ಆದಿಕಾಂಡ ಪುಸ್ತಕ 17:1 ನಾವು ಕಾಣ್ತೇವೆ. In Genesis chapter 17 verse 1, the Lord introduces himself to Abraham that he is the Almighty God, Most High God. ಅವನು ಸಮಸ್ತಕ್ಕೂ ಒಡೆಯನಾಗಿದ್ದಾನೆ. He is the owner of everything. ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ಹೇಳುತ್ತೆ, Hebrews chapter 13 verse 8 it says, our God is an unchanging God. ನನ್ನ ದೇವರು ಬದಲಾಗದವನು. it says that our God is an unchanging God. Jesus Christ is the same yesterday, today and forever. Jesus Christ is the same yesterday, today and forever. ಅವನು ಬದಲಾವಣೆ ಆಗಿಲ್ಲ. He has not changed. ಅವನು ಬದಲಾವಣೆ ಆಗೋದು ಇಲ್ಲ. He will never change. ಆದ್ರಿಂದಲೇ ನಾವು ಹೀಗೆ ಹೇಳ್ತೇವೆ, That is why we can say, ನಾವು ಬೋಲ್ಡ್ ಆಗಿ ಗಟ್ಟಿಯಾಗಿ ಹೇಳಬಹುದು, that is why we can boldly declare, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? if God is for us, who can be against us? ರೋಮಾಪುರದವರಿಗೆ ಬರೆದ ಪತ್ರಿಕೆ 8:31, Romans chapter 8 verse 31. ದೇವರು ನಮ್ಮ ಕೂಡ ಇರುವುದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? If the Lord is for us, who can be against us? ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. My dear people of God, the Lord is with us. ಅವನು ನಮ್ಮ ಸಹಾಯಕನಾಗಿದ್ದಾನೆ. He is our help. ನಮ್ಮ ಕಷ್ಟ ಕಾಲಗಳಲ್ಲಿ ಅವನು ವಿಶೇಷ In ಸಹಾಯಕನಾಗಿದ್ದಾನೆ. the time of our trouble, He is
a very present help. ನಾವು ಏನ್ ಮಾಡ್ಬೇಕು? What are we supposed to do? ನಾವು ದೇವರ ಸನ್ನಿಧಾನದಲ್ಲಿ ಕಾದಿರಬೇಕು. We must wait upon the Lord. ಕೀರ್ತನಕಾರನು 33:20 ಹೇಳ್ತಾನೆ, The psalmist in Psalm chapter 33 verse 20 he says ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ. that our soul waits for the Lord. ನನ್ನ ಮನಸ್ಸು ಯೆಹೋವನಿಗಾಗಿ ಕಾದಿದೆ. Our soul waits for the Lord. ಕೀರ್ತನಕಾರನು 42ನೇ ಕೀರ್ತನೆಯಲ್ಲಿ ಹೇಳ್ತಾನೆ, Psalmist in Psalm 42 he says ಬಾಯಾರಿದ ಜಿಂಕೆಯು ನೀರಿನ ತೊರೆ ಕಡೆಗೆ ಹೇಗೆ ಹಾತೊರೆಯುತ್ತದೋ ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತಾ ಇದೆ. as the deer pants for the water brook, so pants my soul for you, O God. ಕಾರಣ My soul ಏನು? thirsts for the Lord. ಕಾರಣ ಏನು? What is the reason? ನಮ್ಮ ಸಹಾಯಕನು ಗುರಾಣಿಯು ನನ್ನ ದೇವರಾಗಿದ್ದಾನೆ. Our help, our refuge is our Lord. ನಮ್ಮ ಸಹಾಯಕನು, ನಮ್ಮ ಶೀಲ್ಡ್, ನಮ್ಮ ಗುರಾಣಿಯು ನಮ್ಮ ದೇವರಾಗಿದ್ದಾನೆ. Our helper, our refuge, our shield is the Lord God Almighty. ಆದ್ದರಿಂದಲೇ ನಾವು ಹೇಳೋದು, That is why we can boldly say, ಭಯಪಡೋದಿಲ್ಲ. I will not be afraid. ಭಯಪಡ ಅವಶ್ಯಕತೆ ಇಲ್ಲ. There is no necessity for me to be ದೇವ ಮಕ್ಕಳು afraid. ಭಯಪಡ ಅವಶ್ಯಕತೆ ಇಲ್ಲ. There is no necessity for the children of God to be afraid. ಇಬ್ರಿಯರಿಗೆ ಬರೆದ ಪತ್ರಿಕೆ 13:6 ಹೇಳುತ್ತದೆ, Hebrews chapter 13 verse 6 it says, ಕರ್ತನು ನನ್ನ ಸಹಾಯಕನು, the Lord is my helper. ಭಯಪಡೆನು, I will not fear. ಭಯಪಡೆನು. I will not fear. ಎಷ್ಟು ಜನ ಹೇಳ್ತೀರಾ? How many if you can say ನೀವಿರುವಂತ ಮನೆಯಲ್ಲಿ, in the homes that you are, ಇರುವಂತ ಸ್ಥಳದಲ್ಲಿ in the places that you are, ದೇವರ ಬಳಿ ಹೇಳ್ರಿ, can you say unto the Lord, ದೇವರ ಬಳಿ ಹೇಳ್ರಿ, can you say unto the ನನ್ನ Lord, ಸಹಾಯ ನನ್ನ ಬಾಸ್ ಅಲ್ಲ, my helper is not my boss. ಓ ನನ್ನ ಸಹಾಯ ನನ್ನ ಸಂಬಂಧಿಕರಲ್ಲ, It is not my relatives who are my help. ನನ್ನ ಸಹಾಯವು ಯಾವುದೇ ಮೂಗಿನಲ್ಲಿ ಶ್ವಾಸ ಇರುವ ಮನುಷ್ಯನಲ್ಲ, It is no man that has no breath in his lung is my helper. ನನ್ನ ಸಹಾಯವು But my help ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, is the one who created heavens and the earth. ಅವನ ಹೆಸರು ಎಲ್ ಶಡಾಯ್, His name is El Shaddai. ಅವನು ಸರ್ವಶಕ್ತನಾದ ದೇವರು. He is Almighty God. ಅದರಿಂದ ನಾನು ಭಯಪಡೇನು, That is why I will not fear. ನಾನು ಭಯಪಡೇನು. I will not fear. ಏಸರ್, Asa, ಅವನು ನಮ್ಮ ಸಹಾಯಕನಾಗಿದ್ದಾನೆ. the Lord is my helper. ಯಾವಾಗ ಸಹಾಯಕನಾಗಿರ್ತಾನೆ? When is he our helper? ಅವನು ನಮ್ಮ ಇಕ್ಕಟ್ಟಿನಲ್ಲಿ ವಿಶೇಷ In ಸಹಾಯಕನಾಗಿರ್ತಾನೆ. the times of our trouble, he is a very present help. ಸತ್ಯವೇದ ಗ್ರಂಥ ಹೇಳುತ್ತೆ, The Bible says, ಕೀರ್ತನೆ 46 Psalm chapter 46, 46 Psalm chapter 46, ಅದರ 1ನೇ ವಾಕ್ಯ ಹೇಳುತ್ತದೆ, verse 1 it says, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, God is our refuge and strength, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ a ಸಹಾಯಕನಾಗಿದ್ದಾನೆ. very present help in time of trouble. ಇಕ್ಕಟ್ಟಿನಲ್ಲಿ ಅವನು ನಮಗೆ ವಿಶೇಷ ಸಹಾಯಕನು. In the time of trouble, he is a very present help. ಹೌದು ಪ್ರಿಯರೇ, ನಾವು ಇಕ್ಕಟ್ಟಿನಲ್ಲಿ ಹಾದು ಹೋದಾಗ Yes, my dear people of God, when we go through struggle and trouble, ಎಲ್ಲರೂ ಮಾನಸಿಕ ಮಾತುಗಳಿಂದ ಆಶ್ವಾಸನೆ ಮಾಡಬಹುದು. many of them can comfort us with their natural tones. ಯಾರು ಒಂದು ಅತಿಶಯವಾಗಿ ಅದ್ಭುತಕರವಾಗಿ ಸಹಾಯ ಮಾಡಕ್ಕಾಗೋದಿಲ್ಲ. Nobody can help in an extraordinary or in a supernatural way. ಆದರೆ ನನ್ನ ಯೇಸು ಅವನು ನಮಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. But my Jesus, he is able to help you. ಒಮ್ಮೆ ಯೇಸುವಿನ ಪರಮ ಮಿತ್ರನಾಗಿರುವಂತ ಲಾಸರನು ಹುಷಾರಿಲ್ಲ ಎಂಬ ವಾರ್ತೆಯನ್ನ ಯೇಸು ಸ್ವಾಮಿಯ ಕಿವಿಗೆ ತಲುಪಿಸ್ತಾರೆ. There came a news to Jesus Christ one day that his best friend Lazarus was sick. ಯೇಸು ಸ್ವಾಮಿ ಯಾವಾಗಲೂ ಸೇವೆ ಮಾಡುವಾಗ ಲಾಸರನು, ಮಾರ್ತಳು, ಮರಿಯಳು, ಈ ಸಹೋದರ ಸಹೋದರಿಯರ ಇವರ ಮನೆಯಲ್ಲಿ ಕೂಟಗಳನ್ನು ನಡೆಸ್ತಾ ಇದ್ದನು. ಅಲ್ಲಿ ಅನೇಕ ರೋಗಿಗಳು ಬಂದು ಬಿಡುಗಡೆಗಳನ್ನು ಹೊಂದುತ್ತಾ ಇದ್ದರು. As Jesus was ministering, one of the main places where he was ministering was at the house of Lazarus, where many people came and they were delivered. ಯೇಸು ಒಂದೇ ಕಡೆ ನಿಂತು ಸೇವೆ ಮಾಡ್ತಾ ಇರಲಿಲ್ಲ. Jesus Christ was not a man who was standing at one place and ministering. ಕಾರಣ ಯೇಸು ಸ್ವಾಮಿಯ ಮೇಲಿರುವ ಅಭಿಷೇಕ ಅಂತದಾಗಿತ್ತು. Because the anointing upon Jesus Christ was as such. ನೀವು ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದ ಸುವಾರ್ತೆ 4:18 ಹೇಳುವಾಗ ಅವನ ಸಭಾಮಂದಿರದಲ್ಲಿ ಹೋಗಿ ಸುರುಳಿಗಳನ್ನು ಬಿಚ್ಚಿ ಓದುವಾಗ ಮೊದಲು ಹೇಳಿದಂಥ ಮಾತು, ದೇವರ ಆತ್ಮನು ನನ್ನ ಮೇಲಿದ್ದಾನೆ, ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೂ ಕುರುಡು ಕಣ್ಣುಗಳನ್ನು ತೆರೆಯುವುದಕ್ಕೆ, ಅಂದರೆ ರೋಗಿಗಳನ್ನು ಸೌಖ್ಯ ಮಾಡೋದು
ಪ್ರೀಚ್ ಮಾಡೋದು, ಇದು ಎರಡು ಪ್ರಧಾನವಾದ ಸೇವೆಯಾಗಿತ್ತು ಯೇಸುವಿನ ಮಿನಿಸ್ಟ್ರಿ. When you read in Luke chapter 4 verse 17 and 18, it says, as he had opened the book and he found the place where it was written, the Spirit of the Lord is upon me, he has anointed me to preach the gospel to the poor, he has sent me to heal the brokenhearted. That means Jesus Christ had two ministries, one to preach and one to heal. ಆತನು ಅನೇಕ ಸ್ಥಳಗಳಿಗೆ ಹೋಗಿ ಸೇವೆಯನ್ನು ಮಾಡ್ತಾ ಇದ್ದನು, ಪ್ರೀಚ್ ಮಾಡ್ತಾ ಇದ್ದನು. He traveled across the places to preach. ಹಾಗೆ ಒಂದು 15 ಪರ್ಲಾಂಗ್ ದೂರದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ. As a such, Jesus was ministering at a distance of 15 furlong distance. ಆ ಸಂದರ್ಭದಲ್ಲಿ ಯೇಸುವಿನ ಪರಮ ಮಿತ್ರನಾದಂತ ಲಾಸರನು ಹುಷಾರಿಲ್ಲ ಎಂಬ ವಾರ್ತೆ ಶಿಷ್ಯರು ಯೇಸುವಿಗೆ ಜ್ಞಾಪಕ ಮಾಡ್ತಾರೆ. At that time, the disciples bring this to the attention of Jesus Christ that Lazarus is sick. ಯೇಸು ಸ್ವಾಮಿ ಅದಕ್ಕೆ ಉತ್ತರ ಹೀಗೆ ಹೇಳ್ತಾನೆ. Jesus Christ replies and says an answer unto them. ಆ ರೋಗವು ಅವನ ಮರಣಕ್ಕಾಗಿ ಬಂದದಲ್ಲ. That sickness has not come for his death. ಆ ರೋಗವು ಅವನ ಮರಣಕ್ಕಾಗಿ ಬಂದದಲ್ಲ. That sickness has not come for his death. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮುಂದುವರಿಸಿದನು. Jesus Christ continued ministering. ನಂತರದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಬರ್ತಾ ಇರೋದು, The next news that Jesus Christ is hearing, ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ, the disciples are saying, ಸ್ವಾಮಿ ನೀನು ಪ್ರೀತಿಸಿದ ನಿನ್ನ ಸ್ನೇಹಿತನಾದಂತ ಲಾಸರನು ಸತ್ತು ಹೋಗಿದ್ದಾನೆ. Master, your friend that whom you love dearly, Lazarus has passed away. ಈಗ ಶಿಷ್ಯರ ಬಳಿಯಲ್ಲಿ ಚಿಂತೆ ಬರಲಿಕ್ಕೆ ಆರಂಭವಾಯಿತು. Now there comes a thought in every mind of a disciple. ಯೇಸು ಸ್ವಾಮಿ ಹೇಳಿದ್ರಲ್ಲ, Oh, didn't Jesus Christ ಈ say ರೋಗವು ಮರಣಕ್ಕಾಗಿ ಬಂದದಲ್ಲ, that this sickness has not come for death, ದೇವರ ಮಹಿಮೆಗಾಗಿ ಎಂದು, but for the glory of God? ಆದ್ರೆ ಈಗ ಮರಣ ಹೊಂದಿದ್ದಾರೆ. But now Lazarus is dead. ಶಿಷ್ಯರು ಒಲ್ಲದ ಮನಸ್ಸಲ್ಲಾದರೂ ಯೇಸುವಿನ ಬಳಿ ಹೇಳಿದ್ರು. The disciples were very confused and they asked unto Jesus. ಯೇಸುವಿನ ಬಳಿ ಹೋಗಿ ಹೇಳ್ತಾ ಇದ್ದಾರೆ, ನಿನ್ನ ಸ್ನೇಹಿತನಾದ ಲಾಸರನು ಸತ್ತನು. With a troubled heart they go unto Jesus and says, Jesus, your best friend Lazarus has passed away. ನಾನು ನೀವು ಆಗಿದ್ರೆ ಗಾಬರಿಯಿಂದ ತಕ್ಷಣವಾಗಿ ಎಲ್ಲವನ್ನ ಬಿಟ್ಟು ಓಡಿ ಹೋಗ್ತಾ ಇದ್ವಿ ಮರಣದ ಮನೆಗೆ. If it was you and I, we would be troubled to a point that we would leave, forsake everything and run to the house of death. Jesus never reacted. Jesus acted. Jesus never reacted, but he only acted. ಅವನು ಕೇಳಿದ ವಾರ್ತೆ ಕೇಳಿದ ತಕ್ಷಣ ಓಡೋಗ್ಲಿಲ್ಲ. He was continued in his ministry. Jesus Christ, as soon as he heard this news, he didn't leave everything and run away, but Jesus Christ continued ministering. ಕಾರಣ he is the alpha and he is the omega. ಅವನೇ ಆರಂಭ, ಅವನೇ ಅಂತ್ಯವಾಗಿದ್ದನು. Because Jesus is the alpha, Jesus is the omega. Sometimes ನಾವುಗಳು ನೋಡೋದೇನು ಗೊತ್ತಾ, ನಾವು ನೋಡೋದು ಆರಂಭ ಮಾತ್ರ, ಅದರ ಅಂತ್ಯ ಏನು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. We only see the beginning, we do not know how it ends. ಆದ್ರೆ ನನ್ನ ಯೇಸು ಅವನು ನನ್ನ ಸಹಾಯಕನಾಗಿರೋದ್ರಿಂದ ಅವನಿಗೆ ಗೊತ್ತು, ನನ್ನ ಆರಂಭನೂ ಗೊತ್ತು, ನನ್ನ ಅಂತ್ಯನೂ ಅವನಿಗೆ ಗೊತ್ತು. Because Jesus Christ is my helper, he knows my beginning, he knows my end. ಗಮನಿಸಿ ಪ್ರಿಯರೇ, Listen to me, my dear people of God. ಯೇಸು ತಕ್ಷಣವಾಗಿ ಹೋಗಲಿಲ್ಲ. Jesus Christ did not go immediately. ಮರಣದ ಮನೆಗೆ ಹೋಗಲಿಲ್ಲ. He did not go to the house where death has taken place. ಸಂತಾಪ ವ್ಯಕ್ತಪಡಿಸಲಿಲ್ಲ. He did not convey his condolences. ಯಾವುದೇ ಶವ ಸಂಸ್ಕಾರಕ್ಕೆ ಅಥವಾ ಫ್ಯೂನರಲ್ ಸರ್ವಿಸ್ಗೋ ಬರಿಯಲ್ ಸರ್ವಿಸ್ಗೋ ಹೋಗಲಿಲ್ಲ. Jesus Christ did not go and attend any funeral or burial service. 3 ದಿನ ಆಯಿತು. 3 days passed by. ಶಿಷ್ಯರ ಮನಸ್ಸಿನಲ್ಲಿ ಅನೇಕ ಚಿಂತೆ ಬಂದಿರಬಹುದು. There are many thoughts that would have come into the hearts and minds of the disciples. ಶಿಷ್ಯರ ಮನಸ್ಸಿನಲ್ಲಿ ಅನೇಕ ಚಿಂತೆ ಬಂದಿರಬಹುದು. Many thoughts might have come into the minds of disciples. ಎಂತ ಸ್ವಭಾವ, Oh, what a character. ಕಷ್ಟ ಕಾಲದಲ್ಲಿ ಹೋಗ್ಲಿಲ್ವಲ್ಲ. He did not go at their very troubled time. ಮರಣದ ಮನೆಗೆ He ಹೋಗ್ಲಿಲ್ವಲ್ಲ. did not go to the house where death has taken place. ದೇವರ ವಾಕ್ಯ ಹೇಳುತ್ತದೆ, The word of God says, ಔತಣದ ಮನೆಗೆ ಹೋಗೋದಕ್ಕಿಂತ ಮರಣದ ಮನೆಗೆ ಹೋಗೋದು ಲೇಸು ಎಂಬುದಾಗಿ. it is better to go to the house where death has taken place rather than the house that is celebrating, says the word of God. ದೇವರ ವಾಕ್ಯದ ಪ್ರಮಾಣದ ಹಂಗಿರುವಾಗ ಯೇಸು ಸ್ವಾಮಿ ಹೋಗ್ಲಿಲ್ವಲ್ಲ. When the law of the word of God says that, Jesus Christ did not follow it. ಶಿಷ್ಯರಿಗೆ ಏನು ಗೊತ್ತಾಗ್ತಾ ಇಲ್ಲ. The disciples are not able to perceive what is happening. 3 ದಿನವಾಯಿತು. 3 days passed by. ಇತ್ತ ಗಮನಿಸ್ರಿ. Oh, now listen to me. ಮಾರ್ತಳು ಒಂಟಿಯಾಗಿದ್ದಾಳೆ. Martha is alone. ಮರಿಯಳು ಒಂಟಿಯಾಗಿದ್ದಾಳೆ. Mary is alone. ಅವರಿಗೆ
ಅವರಿಗೆ ತಂದೆ ಇಲ್ಲ, They have no father. ತಾಯಿ ಇಲ್ಲ, They have no mother. ಬಂಧುಗಳಿಲ್ಲ. They have no relatives. ಒಂದು ಪುರುಷ ತಲೆ ಅಂದ್ರೆ ಅದು ಲಾಸರ್ನ ಒಬ್ಬನೇ ಆಗಿದ್ದನು. If there was a male head in their home, that was Lazarus. ಅವನನ್ನು ಕಳ್ಕೊಂಡಿರುವಂತಹ ಸಹೋದರಿಯರು Now these sisters who have lost him, ಅವರು ಯೋಚನೆ ಮಾಡಿದ್ರು ಯೇಸು ಸ್ವಾಮಿ ಬರ್ಬೇಕಾಗಿತ್ತಲ್ಲ. they are thinking, why hasn't Jesus Christ come? ಊರ್ನವರೆಲ್ಲ ಬಂದ್ರು, And all the people of the city came. ಸಂಬಂಧಿಕರು ಬಂದ್ರು, Relatives came. ಅವರೆಲ್ಲ ಸಂತಾಪ ಹೇಳು ಹೋದ್ರು, They all gave their condolences and went. ಅವರೆಲ್ಲರೂ ಸಮಾಧಾನ ಪಡಿಸು ಹೋದ್ರು. They all comforted them and they passed ಆದ್ರೆ by. ನನ್ನ ಯೇಸು ಬರ್ಲಿಲ್ವಲ್ಲ. But still my Jesus did not come in. ಇಕ್ಕಟ್ಟಾದ ಪರಿಸ್ಥಿತಿ. In a very troubled time. ದೇವ ಮಕ್ಕಳೇ, My dear people of God, ದೇವರ ವಾಕ್ಯ ಹೇಳ್ತದೆ, the word of God says ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. that our God is our refuge and our strength ಆತನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. and a very present help in the time of trouble. ಈಗ ಮಾರ್ತಳು ಇಕ್ಕಟ್ಟಿನಲ್ಲಿದ್ದಾಳೆ, Now Martha is in trouble. ಮರಿಯಳು ಇಕ್ಕಟ್ಟಿನಲ್ಲಿದ್ದಾಳೆ. Mary is in trouble. ಅವರು ಭಾರ ಪಡ್ತಾ ಇರುವಾಗ As they are being burdened by this. 4ನೇ ದಿವಸ ಯೇಸು ಸ್ವಾಮಿ ಆ ಮಾರ್ಗವಾಗಿ ಬರ್ತಾ ಇದ್ದಾನೆ. On the 4th day, Jesus Christ is coming along the way. ಯೇಸು ಆ ಮಾರ್ಗವಾಗಿ ಬರುವಾಗ As Jesus Christ is coming, ಮಾರ್ತಳು ಹೇಳ್ತಾ ಇದ್ದಾಳೆ, Martha says, ಸ್ವಾಮಿ Lord, ನೀನ್ ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರ್ಲಿಲ್ಲ. if you had been here, my brother wouldn't have died. ನೀನ್ ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರ್ಲಿಲ್ಲ. If you were here, my brother wouldn't have died. ಇವತ್ತು ಕೆಲವೊಂದು ಮನೆಗಳಲ್ಲಿ ಕೆಲ ವ್ಯಕ್ತಿಗಳ ಜೀವನದಲ್ಲಿ ಇಂಥ ಪ್ರಶ್ನೆ ಬರುತ್ತೆ. Today, in many of your homes, in many of their lives, there comes a question as such. ನೀನ್ ಇದ್ದಿದ್ರೆ ಇದು ನಡೀತಾ ಇರ್ಲಿಲ್ಲ. If you were here, this wouldn't have happened. ಮರಿಯಳು ಬರ್ತಾ ಇದ್ದಾಳೆ. Mary is coming. ಅವಳು ಹೇಳಿದ್ರು, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. She says, God, if you were here, my brother wouldn't have died. ಕಾರಣ ನನ್ನ ಯೇಸು ಜೀವವು ಅವನೇ ಪುನರುತ್ಥಾನದ ಶಕ್ತಿಯೂ ಆಗಿದ್ದಾನೆ. Because Jesus is life and he is resurrection power. ಯೋಹನನ ಸುವಾರ್ತೆ 1ನೇ ಅಧ್ಯಾಯ ಹೇಳುತ್ತದೆ, John chapter 1 it says, ಆತನಲ್ಲಿ ಜೀವ ಇತ್ತು, in him there is life. ಆತನಲ್ಲಿ ಜೀವ ಇತ್ತು, In him was life. ಆ ಜೀವ ಅನೇಕರಿಗೆ ಬೆಳಕಾಗಿತ್ತು. And the life was light to many men. ಅದು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. And the light shines in the darkness. ಕತ್ತಲೆಯ ಬೆಳಕನ್ನು ಮುಸುಕೋದಕ್ಕೆ ಆಗಲಿಲ್ಲ. And the darkness did not comprehend it. ಕಾರಣ ಅವನಲ್ಲಿ ಜೀವ ಇತ್ತು. Because in him was life. ಆ ಜೀವ ಇಲ್ಲದೆ ಇರೋದ್ರಿಂದ, ಅಲ್ಲಿ ಇಲ್ಲದೆ ಇದ್ದುದರಿಂದ ಲಾಸರನು ಸತ್ತನು ಎಂದು ಮಾರ್ತಳು ಮರಿಯಳು ಹೇಳುವಾಗ, Because this life, the one who has this resurrection power in him, was not present, Martha and Mary said. ಯೇಸು ಸ್ವಾಮಿ ಹೇಳಿದನು, Jesus said, ನಂಬಿಕೆ ಇರಲಿ, let there be faith. ನಂಬಿಕೆ ಇರಲಿ, Let there be faith. ನಂಬಿಕೆ ಇರಲಿ. Let there be faith. ನಂಬುವವರು ದೇವರ ಮಹಿಮೆಯನ್ನು ಕಾಣುತ್ತಾರೆ. For those who believe, they shall see the glory of God. ನಾನೇ ಜೀವವು, I am the life. ನಾನೇ ಪುನರುತ್ಥಾನವೂ ಆಗಿದ್ದೇನೆ. I am the resurrection. ನನ್ನನ್ನು ನಂಬುವವನು He who believes in me, ಸತ್ತರೂ ಬದುಕುವೆನು. though he may die, he shall live. ಮಾರ್ತಳು ಹೇಳಿದಳು, ಸ್ವಾಮಿ ಅದು ನನಗೆ ಗೊತ್ತಿದೆ. Martha said, Lord, I know. ಕಾರಣ ತನ್ನ ಭಕ್ತರು ಸತ್ತರೆ ಪುನರುತ್ಥಾನ ಹೊಂದುತ್ತಾರೆ ಅಂತ ಗೊತ್ತಿದೆ. Because Martha knows that if his saints die in his name, Nana- they will resurrect once again. ನನ್ನ ತಮ್ಮ ಭಕ್ತನಾಗಿದ್ದ, My brother was a saint. ಅವನು ಬದುಕ್ತಾನಂತ ನನಗೆ ಗೊತ್ತಿತ್ತು. I know he will live. ಅವನು ಬರ್ತಾನೆ, ಪುನರುತ್ಥಾನ ಹೊಂದುತ್ತಾನೆ ನನಗೆ ಗೊತ್ತು. ಅದು ಕಡೆ ದಿವಸಗಳಲ್ಲಿ ತುತ್ತೂರಿ ಧ್ವನಿ ಕೇಳುವಾಗ, I know that my brother will live. He will resurrect once again at the end time when the trumpets are being blown. ಆದರೆ ಯೇಸು ಸ್ವಾಮಿ ಮಾತಾಡ್ತಾ ಇರೋದು, But Jesus Christ, what the thing that Jesus Christ is talking about? ಸತ್ತರು ಬದುಕಿಸುವ ಸಾಮರ್ಥ್ಯ ಉಳ್ಳವನು ಮಾತನಾಡ್ತಾ ಇದ್ದಾನೆ. The one who has the ability to raise the dead from the life, he is telling. ಮಾರ್ತಳೆ ಮರಿಯಳು ಇಕ್ಕಟ್ಟಿನ ಅವಸ್ಥೆಯಲ್ಲಿದ್ದಾರೆ. Martha and Mary are in the time of trouble. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿರ್ತಾನೆ. But the word of God says he's a very present help in the time of trouble. ನಷ್ಟವಾದ ಲಾಸರನನ್ನ To the lost Lazarus, ಅವನು ವೇಗವಾಗಿ ತೋರಿಸ್ರಿ, ಅವನೆಲ್ಲ ಇಟ್ಟಿದ್ದೀರಾ. he asked unto them, show me where you have laid ಅವನು him. ಸಮಾಧಿಯ ಬಳಿಗೆ ಬಂದನು. He had gone in front of their tomb. ಕಲ್ಲನ್ನು ಉರುಳಿಸಲಿಕ್ಕೆ ಹೇಳಿದನು. He commanded them to roll the tomb or stone away. ಯೇಸು ಕೂಗಿ ಕರೆದನು,
Jesus Christ cried out loud, ಏಯ್ ಲಾಜರನೇ ಹೊರಗೆ ಬಾ, Lazarus, come out! ಲಾಜರನೇ ಹೊರಗೆ ಬಾ. Lazarus, come out! ಅವನ ಕಟ್ಟುಗಳನ್ನು ಬಿಚ್ಚಿರಿ. Remove out his grave clothes. ಅವನು ಹೊರಗಡೆ ಬಂದನು. And he came out. ಅವನ ಕುಟುಂಬವನ್ನ ಸೇರ್ಕೊಂಡ. He joined his family. ಇಕ್ಕಟ್ಟಿನಲ್ಲಿ ಇದ್ದಂತ ಜನರಿಗೆ ವಿಶೇಷ ಸಹಾಯಕನಾದನು. He became a very present help ಅವನು into ನಮ್ಮ the life of troubled people. ಸಹಾಯಕನಾಗಿದ್ದಾನೆ. He is our helper. ಅವನು ನಮ್ಮ ಸಹಾಯಕನಾಗಿದ್ದಾನೆ. He is our helper. ಸತ್ಯವೇದ ಗ್ರಂಥ ಹೇಳುತ್ತೆ, The word of God says, ಅವನು ನಮ್ಮ ವಿಶೇಷ ಸಹಾಯಕನು. he is our very present help. ಅದರದಲ್ಲೇ ನಾನು ಹೇಳಿದೆ, That is why I say, ಅವನ ಹೆಸರು ಜೆಹೋವಾ ಹೇಸ. that is why I told, his name is Jehovah Ezer. ಏಸರ್ ಸಹಾಯ, ಹೆಲ್ಪ್. Ezer means help. ನಾನು ಇನ್ನೊಂದು ಚರಿತ್ರೆ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. I would like to put forth another history in front of you. ದಾವೀದನ ಸಂತತಿಯಲ್ಲಿ ಹುಟ್ಟಿದಂತ 4ನೇ ತಲೆಮಾರಿನವನಾದಂತ ಒಬ್ಬ ಅರಸನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತೀನಿ. Let me bring forth a king that came from the descendant, the 4th generation of David. ಇವನ ಹೆಸರು ಆಸ ಎಂಬ ಇವನು ಅರಸನು ಇಸ್ ಎ ಕಿಂಗ್ ಆಸ. King Asa. ಆಸ ಎನ್ನುವ ಹೆಸರಿನ ಅರ್ಥ ಫಿಸಿಷಿಯನ್, ಅವನು ವೈದ್ಯನು ಎಂಬುದಾಗಿ. The meaning of the word Asa is physician. ಇವನು ಯಹೂದ ಕುಲವನ್ನ ಆಳ್ವಿಕೆ ಮಾಡೋದಕ್ಕೆ ಬಂದವನು. He is the one who have come to reign over Israel. 41 ವರ್ಷ ಕಾಲ ಯಹೂದ ಜನರನ್ನ ಆಳ್ವಿಕೆ ಮಾಡಿದಂತ ಅರಸನು. For 41 years, he is the one who reigned over the people of Judah. ದಾವೀದನ ಮರಿಮಗ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್. He is the great grandson of David. ಇವನ ಕಾಲದಲ್ಲಿ 35 ವರ್ಷಗಳು ಸಮಾಧಾನವನ್ನ ಕಂಡಿದ್ರು, ಯುದ್ಧ ಎನ್ನೋದು ಕಂಡೇ ಇರಲಿಲ್ಲ. At his time, the land saw peace for 35 years. There was no war waged. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯವನ್ನ ಓದಿದ್ರೆ, When we read Matthew chapter 1 verse 7 and 8, ಮತ್ತಾಯನು ಬರೆದ ಸುವಾರ್ತೆ 1, 7, 8 ವಾಕ್ಯಗಳಲ್ಲಿ ಓದಿದ್ರೆ, when we read Matthew chapter 1 verse 7 to 8, ಅಲ್ಲಿ ನಾವು ಕಾಣುತ್ತೇವೆ ದಾವೀದನ ಮಗನಾದ ಸೊಲೊಮೋನನು, ಸೊಲೊಮೋನ ಮಗನಾದ ರೆಹಬ್ಬಾಮನು, ರೆಹಬ್ಬಾಮನ ಮಗನಾದ ಅಬಿಯಾನನು, ಅಬಿಯಾನನ ಮಗನಾದ ಆಸಾನನು. Solomon begot Rehoboam, Rehoboam begot Abijah, Abijah begot Asa. ಆ 4ನೇ ತಲೆಮಾರಿನವನು ಆಸ ಅರಸನು. King Asa was the 4th of the generation. ಇವನು ತನ್ನ ತೋಳ್ಬಲದಲ್ಲಿ ಆಶ್ರಯ ಇಟ್ಟವನಲ್ಲ. He is not the one who put his trust on his own strength, ಇವನು ದೇವರಲ್ಲಿ ಆಶ್ರಯ ಇಟ್ಟವನು. but he put his trust in the Lord. ಇವನು ದೇವರಲ್ಲಿ ಆಶ್ರಯ ಇಟ್ಟ ಕಾಲವೆಲ್ಲ ಇವನ ಜೀವನ ಪರ್ಯಂತವಾಗಿ ಸಮಾಧಾನ ಇತ್ತು. Because he put his trust in the Lord, in the time of his reign there was peace. ಸತ್ಯವೇದ ಗ್ರಂಥ ಹೇಳುತ್ತದೆ, The word of God says, ಜ್ಞಾನೋಕ್ತಿಗಳ ಪುಸ್ತಕ, Proverbs, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ, Proverbs chapter 3, 3ನೇ ಅಧ್ಯಾಯದ 6ನೇ ವಾಕ್ಯ, Proverbs chapter 3 verse 6, 3ನೇ ಅಧ್ಯಾಯದ 6ನೇ ವಾಕ್ಯ. Proverbs chapter 3 verse 6. ಅಲ್ಲಿ ನಾವು ಹೀಗೆ ಕಾಣ್ತೇವೆ, There we see, ಅವನ ಕರ್ತನಲ್ಲಿ ಆಶ್ರಯ, ಸ್ವಂತ ಸ್ವಬುದ್ಧಿಯಲ್ಲಿ ಆಶ್ರಯ ಇಡದೆ ಯೆಹೋವನಲ್ಲಿ ಅವನ ಆಶ್ರಯ ಇಟ್ಟವನು. trust in the Lord with all your heart and lean not on your own ನಿನ್ನ understanding. ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, In all the ways acknowledge him, ಆತನ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವೆನು. and he will direct your paths. ಅವನು ನಿನ್ನ ಮಾರ್ಗವನ್ನು ಸರಾಗ ಮಾಡುವೆನು. He will direct your paths. ಹಲ್ಲೆಲೂಯಾ. Hallelujah. ಹಾಗೆ ಆಸನು ಆ ಎಲ್ಲ ಮಾರ್ಗದಲ್ಲಿ ದೈವ ಚಿತ್ತವನ್ನು ಅನುಸರಿಸಿದವನು. In the same manner, King Asa was obedient to all of the things of God. ಆ ಕಾಲದಲ್ಲಿ ಒಂದು ಪ್ರಾಬ್ಲಮ್ ಇತ್ತು. And at that time there was a problem. ಒಂದು ಪಕ್ಷ ನಾವು ಜೀವಿಸುತ್ತಿರುವ ಕಾಲದಲ್ಲೂ ಇದೇ ಪ್ರಾಬ್ಲಮ್ ನಾವು ಅನುಭವಿಸ್ತಾ ಇದ್ಬೋದು. Maybe in the time that we are living, we might be experiencing the same problem. ಆ ಕಾಲದಲ್ಲಿ 3 ಕಾರ್ಯಗಳು ಇರಲಿಲ್ಲ. At that time, 3 things were not present. ದೇವರನ್ನ ಇರಲಿಲ್ಲ, There was no such thing as God. ಬೋಧಿಸುವ ಯಾಜಕರು ಇರಲಿಲ್ಲ, There was no judge to take care of his people. ಧರ್ಮಶಾಸ್ತ್ರ ಇರಲಿಲ್ಲ. There was no law. ಧರ್ಮಶಾಸ್ತ್ರ ಇಲ್ಲದಿದ್ರೆ, ಲಾ ಇಲ್ಲದಿದ್ರೆ ಜನ ಅಂಕೆ ಮೀರ್ತಾರೆ. If the law is not there, people perish. ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ಕರ್ಫ್ಯೂ ಇದೆ, ಲಾಕ್ಡೌನ್ ಇದೆ, ಹೊರಗಡೆ ಓಡಾಡಬಾರ್ದು. ಓಡಾಡಿದ್ರೆ ಲಾ ವಿಲ್ ಟೇಕ್ ಆಕ್ಷನ್.
We all know that today in the outside world there is curfew happening, and if you go past the time, the action will be taken by the law. ಕಾರಣ ಜನ ಲಾಗೆ ಬಂದ್ರೆ ಭಯಪಡ್ತಾರೆ, Because people will subdue themselves to the law. ದೇವರಿಗೆ ಭಯಪಡ್ತಾರೆ, People will be afraid of God. ದೈವ ಸೇವಕರಿಗೆ ಭಯಪಡ್ತಾರೆ, People will be afraid of the people. ದೈವ ಸೇವಕರಿಗೆ, To the ministers, the God's ministers, God's ministers, people are afraid. people are afraid. ಆದ್ರೆ ಆ ಕಾಲದಲ್ಲಿ ದೇವರ ಕುರಿತು ಭಯ ಇಲ್ಲ, But at that time, no people are afraid of God. ಪಾಸ್ಟರ್ ಕುರಿತು ಭಯ ಇಲ್ಲ, There is no fear to godly ದೇವರ ministers. ವಾಕ್ಯದ ಕುರಿತು ಭಯ ಇಲ್ಲ. There's no fear to the word of God. ಆ ಕಾಲಘಟ್ಟದಲ್ಲಿ, Even at that time, ಆ ಕಾಲಘಟ್ಟದಲ್ಲಿ even at that time, ಅರಸನಾದ ಆಸನು ದೇವರಲ್ಲಿ ಆಶ್ರಯ ಇಟ್ಟನು. King Asa put his trust in the Lord. ಆದ್ದರಿಂದಲೇ ದೇವರು ಅವನನ್ನು ಆಶೀರ್ವಾದ ಮಾಡಿದನು. That is why God blessed him. ಆದ್ದರಿಂದಲೇ ದೇವರು ಅವನನ್ನು ಆಶೀರ್ವಾದ ಮಾಡಿದನು. That is why God blessed him. ಅವನ ಇಕ್ಕಟ್ಟು ಬಂದಾಗ When trouble came, ದೇವರು ಅವನನ್ನು ಬಿಡಿಸಿದನು. God delivered him. ಸತ್ಯವೇದ ಗ್ರಂಥದಲ್ಲಿ In the Bible, 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 2 Chronicles, ಚಾಪ್ಟರ್ 14 chapter 14, ಅದರ 11ನೇ ವಾಕ್ಯ ನೋಡ್ರಿ. verse 11. 2 Chronicles chapter 14 verse 11. 2 Chronicles, chapter 14, verse 11. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನು ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. And Asa cried to the Lord, his God, and the Lord said, Lord, it is nothing for you to help. ನಿನ್ನ ಹೊರತು ರಕ್ಷಕನಿಲ್ಲ. There is no helper like you. There is no helper like you. ಬಲಿಷ್ಠನು ಬಲಹೀನನು, The might and the weak, ತಮ್ಮಲ್ಲಿ ಯುದ್ಧಕ್ಕೆ ನಿಂತ್ರೆ, when they stand to fight one against each other, ಬಲಹೀನನಿಗೆ ಸಹಾಯಕನು ಯಾರು ಇಲ್ಲ ಸ್ವಾಮಿ ನಿನ್ನ ಬಿಟ್ರೆ. Lord, for the weak, there is no helper other than you. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದವೆಲ್ಲ, ಯೆಹೋವನೇ ನಮ್ಮ ದೇವರೇ, ನೀನು ನರರನ್ನು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು ಯೆಹೋವನು ಕ್ಯೂಷರನ್ನು ಆಸನಿಂದ ಯಹೂದರಿಂದಲೂ ಅಪಜಯಪಡಿಸಿದನು. Help us, O Lord, our God, for we rest on you, and in your name we go against this multitude. O Lord, you are our God. Do not let man prevail against you. So the Lord struck the Ethiopians before Asa and Judah, and the Ethiopians fled. ದೇವರು ಕೂಷ್ ದೇಶದ ಎಥಿಯೋಪ್ಯರ ಅರಸರುಗಳನ್ನು ಪಕ್ಕು ಬಡಿದನು. Lord struck the people of Ethiopia. ಆಸನಿಗೆ ಗೊತ್ತು ಕೂಷ್ ರಾಜ್ಯವು, ಕೂಷ್ ಅಂದಾಗ ಎಥಿಯೋಪ್ಯ ಅಂದಾಗ ಆಫ್ರಿಕಾ ಖಂಡ ಬಹಳ ಬಲಿಷ್ಠವಾಗಿತ್ತು. Asa knew that Ethiopia is in the continent of Africa, which was a mighty nation. ಅವರ ಮುಂದೆ ನಿಲ್ಲೋದಕ್ಕೆ ಬಲ ಇಲ್ಲ. They have no strength to stand against them. ಆದರೆ ಆಸನು ದೇವರಲ್ಲಿ ಆಶ್ರಯ ಇಟ್ಟನು. But Asa put his trust in the Lord. ಅದರಿಂದ ರಿಸಲ್ಟ್ ಏನಾಯಿತು? What is the result on behalf of it? ಜಯ ಆಸನಿಗೆ ದೊರಕಿತು. Victory came to Asa. ಬಲಿಷ್ಠನು ಬಲಹೀನನು ಹೋರಾಟ ಮಾಡುವಾಗ, When the might and the weak fight once again, ಎಲ್ಲರೂ ಬಲಿಷ್ಠನ ಕಡೆಗೆ ಬಾಜಿ ಕಟ್ತಾರೆ. everybody put their money upon the might. ಬಲಿಷ್ಠನೇ ಗೆಲ್ಲೋದು. Oh, the mighty is going to win. ಮೈಕ್ ಟೈಸನ್ ಜೊತೆ ನಾನೇನಾದ್ರೂ ಕಾಂಪಿಟೇಷನ್ ಗಿಳಿದ್ರೆ, If I go to box along Mike Tyson, ಹಾಲಿಫೀಲ್ಡ್ ಜೊತೆ ನಾನೇನಾದ್ರೂ ಬಾಕ್ಸಿಂಗ್ ಹೆವಿ ವೇಟ್ ಬಾಕ್ಸಿಂಗ್ ಇಳಿದ್ರೆ, if I go on to box Holyfield, ಸ್ವಲ್ಪ ಬುದ್ಧಿ ಇರೋ ಎಲ್ಲಾರು ಹಾಲಿಫೀಲ್ಡ್ ಮೇಲೋ ಇಲ್ಲ ಟೈಸನ್ ಮೇಲೋ ಹಣ ಹಾಕ್ತಾರೆ. if there are any people who have a little wisdom, they'll put their money on Holyfield or Mike Tyson. ನನ್ನ ಕುರಿತು ಗೇಲಿ ಮಾಡ್ತಾರೆ. But they will mock and tease me. ಆದ್ರೆ ದೇವರ ವಾಕ್ಯ ಹೇಳ್ತದೆ, But the word of God says, ಆಸ ಅರಸನು ಬಲಹೀನನು, King Asa was weak. ಅವನಿಗೆ ದೊಡ್ಡ ರಥ ಬಲ ಇಲ್ಲ, He had no power. ದೊಡ್ಡ ಸೈನ್ಯ ಬಲ ಇಲ್ಲ. He had no army with him. ಆದ್ರೆ ಇಥಿಯೋಪ್ಯ
ಕೂಸ್ ದೇಶ ಅವನಿಗೆ ದೊಡ್ಡ ಬಲ ಇದೆ. But the king of Ethiopia had great strength with him. ಆದರೆ ಆಸನಿಗಿದ್ದ ಬಲ ದೇವರು ಅವನ ಸಹಾಯವಾಗಿದ್ದನು. But the strength that Asa had was the strength of the Lord. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, My dear people of God who are listening to ನೀವು me, ಎಷ್ಟೇ ಬಲಹೀನರಾದರೂ no matter how weak you might ನಿನ್ನ get, ದೇವರು ಬಲಹೀನನಲ್ಲ. your God is not weak. ನಿನ್ನ ದೇವರು ಬಲಹೀನನಲ್ಲ. Your God is not weak. ನೀನು ಬಲಹೀನನಾಗಿರಬಹುದು, You might be weak. ನೀನು ಕೆಳಗಿನವನಾಗಿರಬಹುದು, You might be in a lower place. ನಿನ್ನ ಜೀವನ ಬಹಳ ದುಃಖದಲ್ಲಾಗಿರಬಹುದು, Your life might be in much sorrow. ಆದ್ರೆ ನಿನ್ನ ದೇವರು ಬಲಹೀನನಲ್ಲ. But your God is not weak. ಅವನ ಹೆಸರು ಎಲ್ ಶಡಾಯ್. His name is El Shaddai. ಅವನು ಸರ್ವಶಕ್ತನು, He is Almighty God. ಏಕನಾಗಿ ಮಹಾ ಅದ್ಭುತ ಮಾಡುವವನು, He is the one who stands alone and does mighty things. ಇಲ್ಲದೆ ಇರುವುದನ್ನ ಇರುವ ಹಾಗೆ ಬರಮಾಡುವವನು, He is the one who brings forth things that are not present into ಅವನ existence. ಹೆಸರು ಸೃಷ್ಟಿಕರ್ತನು, His name is Creator. ಅವನ ಹೆಸರು ಸರ್ವಶಕ್ತನು, His name is Most High God. ಅವನ ಹೆಸರು ಸರ್ವವ್ಯಾಪಿ, His name is omnipotent. ಅವನ ಮತ್ಯಾರು ಅಲ್ಲ, He is none other. ಅವನ ಹೆಸರು ಯೆಹೋವಾ, His name is Jehovah. ಅವನ ಹೆಸರು ಯೆಹೋವಾ, His name is Jehovah. ಅವನು ನಮ್ಮ ಸಹಾಯ, He is our helper. ಅವನು ನಮ್ಮ ಸಹಾಯ. He is our help. ಆಸನಿಗೆ ಅವನ ಸಹಾಯವಾಗಿದ್ದನು. He was Asa's help. ಅದರಿಂದಲೇ ಅವನು ಬ್ಯಾಟಲ್ ಜಯಿಸಿದ. That is why King Asa won the battle. ಅವನ ಆ ಜಯವನ್ನು ಪಡೆದ. He received the victory. ಆಸನ ಕಾಲದಲ್ಲಿ 15ನೇ ಅಧ್ಯಾಯ, 2 Chronicles 15 ಚಾಪ್ಟರ್ 15 In 2 Chronicles chapter 15, 2 ಮತ್ತು 3ನೇ ವಾಕ್ಯವನ್ನು ಗಮನಿಸ್ರಿ. let us read verse 2 and 3. ಅವನ ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ ಎಲ್ಲ ಯಹೂದ ಬೆನ್ಯಾಮಿನ್ ಕುಲದವರೇ ಕಿವಿಗೊಡ್ರಿ, ನೀ ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತ ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವು ಇರಲಿಲ್ಲ. 2 Chronicles chapter 15 verse 2 and 3 says, And he went out to meet Asa and said unto him, Hear me, Asa, and all Judah and Benjamin, that the Lord is with you while you are with him. If you seek him, he'll be found by you. If you forsake him, he will forsake you. For a long time Israel had been without true God, without a teaching priest, and without law. ಆಸನ ಜಯದ ಮೂಲ ಯಾವುದು ಗೊತ್ತಾ? Do you know what is the source of the victory for King Asa? ಅವನ ದೇವರ ಹತ್ತಿರ ಇದ್ದನು. He was closer, he was near to God. ಯೆಹೋವನನ್ನು ಅವನು ಹೊಂದಿಕೊಂಡಿದ್ದ. He was walking along with God. ಆತನನ್ನು ಹುಡುಕಿದ್ರೆ ಆತ ನಿಮಗೆ ಸಿಕ್ಕುವನು. If you seek him, you will find him. ಆತನನ್ನು ಬಿಟ್ರೆ ಅವನು ನಿಮ್ಮನ್ನು ಬಿಟ್ಟು ಬಿಡ್ತಾನೆ. If you forsake him, he will forsake you. ಇವತ್ತು ನಿನ್ನ ಜಯದ ಮೂಲ ಕರ್ತನಾಗಿದ್ದಾನೆ. Today the source of your victory is God ನಿನ್ನ Almighty. ಸಹಾಯ ದೇವರಾಗಿದ್ದಾನೆ. Your helper is God. ಆದ್ರಿಂದಲೇ ನಾನು ಕೂಗಿ ಹೇಳಿದೆ, That is why I declared, ಅವನು ನಮ್ಮ ಸಹಾಯಕನು. he is our helper. ಅವನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. At our very present, at our trouble, he is our very present help. ಸತ್ಯವೇದ ಗ್ರಂಥದಲ್ಲಿ ನಾವು ಕಾಣ್ತೇವೆ. In the Bible we see, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ when we come into the New Testament, ಯೇಸು ನಮ್ಮ ಏಸರಾಗಿದ್ದಾನೆ. Jesus is our Asa. ಯೇಸು ನಮ್ಮ ಏಸರಾಗಿದ್ದಾನೆ. Jesus is our Asa. ಒಂದು ಕಣ್ಣಿಗೂ ದಯ ತೋರಕದೇ ಇದ್ದಾಗ, We who haven't found mercy in any eyes, ಪಾಪಿಗಳಾಗಿದ್ದಾಗ, when we were sinners, ಪಾಪದ ಸಂಬಳ ಮರಣಕ್ಕೆ ತುತ್ತಾಗಬೇಕಾದ ನಮ್ಮನ್ನ we who were supposed to be along the clutches of sin, ಮರಣದಿಂದ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗದೇ ಇರುವಾಗ, when we who were not been able to be delivered from death, ತಂದೆಯಾದ ದೇವರು ಒಬ್ಬನನ್ನ ಕಂಡನು. the Father saw one man. ಅವನ ಮತ್ಯಾರು ಅಲ್ಲ, He is none other. ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿ. That is his only son, Jesus Christ. ಆತನು ಈ ಲೋಕಕ್ಕೆ ಬಂದನು He came into this world ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ. for the ransom, for the conviction, for the redemption of the world. ಅವನು ನರವತಾರವನ್ನ ತಾಳಿದನು. He came in flesh. ಅವನ ಎಲ್ಲಾ ವಿಧವಾದ ಶೋಧನೆಗಳಲ್ಲಿ ಹಾದು ಹೋದನು. He went through all tribulations and all trials. ಅವನೆಲ್ಲವನ್ನ ಜಯಿಸಿದನು. He got victory over it all. ಕಡೆಗೆ ಮಾನವ ಕುಲದ ಪಾಪದ ಸಂಬಳವಾದ ಮರಣವನ್ನ ತಾನು ಎತ್ತುಕೊಂಡನು. And at the end, he took the wages of sin as death upon himself. ಕಡೆ ಶತ್ರುವಾದಂತ ಮರಣವನ್ನ ಅವನು ಸವಾಲು ಹಾಕಿ ಕೇಳಿದನು. He defeated the final enemy, death, and he won over it. ಅವನು ಸವಾಲು ಹಾಕಿದ ಈ ಚಾಲೆಂಜ್. He challenged death. ಹಲ್ಲೆಲೂಯಾ.
ಅವನು ಕೂಗಿ ಕೇಳಿದರೆ, ಮರಣವೇ ನಿನ್ನ ಜಯವೆಲ್ಲಿ? He challenged unto the death and he said, "Oh death, where is your sting? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? Oh death, where is your victory?" ಹಲ್ಲೆಲೂಯಾ. Hallelujah. ಮರಣವನ್ನ ಜಯಿಸಿದ ಯೇಸು, Jesus Christ who won over death. ನಾನು ನೀನು ಅನುಭವಿಸಬೇಕಾದ ಶಿಕ್ಷೆಯಿಂದ ನಮ್ಮನ್ನ ಬಿಡಿಸಿದನು. He delivered us from the punishment that you and I were supposed to receive. ಸತ್ಯವೇದ ಗ್ರಂಥ ಹೇಳುತ್ತದೆ. The word of God says, ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ Romans 5ನೇ ಅಧ್ಯಾಯ chapter 5 8ನೇ ವಾಕ್ಯ, verse 8. 8ನೇ ವಾಕ್ಯ, Verse 8. ರೋಮಾಪುರದವರಿಗೆ ಬರೆದ ಪತ್ರಿಕೆ Romans chapter 5 5:8 ಹೇಳುತ್ತದೆ. 5 verse 8 it says, ಹಲ್ಲೆಲೂಯಾ. ಸಿಕ್ಕದವರು ಬೇಗನೆ ಹೋದ್ರಿ. "But God demonstrates his power, love towards us, in that while we were still sinners, Christ died for us." ರೋಮಾಪುರದವರಿಗೆ ಬರೆದ ಪತ್ರಿಕೆ 5:8 ಹೇಳುತ್ತದೆ, ನಾವು ಪಾಪಿಗಳಾಗಿದ್ದಾಗಿಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವವರು ಮತ್ತು ನಿಶ್ಚಯವಲ್ಲವೇ? Much more than we, having now been justified by his blood, we shall be saved from the wrath through him. ಬರಲಿಕ್ಕಿರುವ ಕೋಪದಿಂದ ತಪ್ಪಿಸಿಕೊಂಡ್ವಿ. We've been saved from the coming wrath of God. ಬರಲಿಕ್ಕಿರುವ ಪಾಪದಿಂದ, ಆ ಸಂಬಳದಿಂದ ನಾವು ತಪ್ಪಿಸಿಕೊಂಡ್ವಿ. From the wages of sin, we've been saved. ದೇವರು ನಮ್ಮನ್ನ ಕಾಪಾಡಿದನು. God protected us. ದೇವರು ನಮ್ಮನ್ನ ಕಾಪಾಡಿದನು. God protected us. ಆ ರಕ್ಷಣೆಯ ಅನುಭವ That experience of salvation, ಇವತ್ತು ನಿನ್ನನ್ನು ಕೂಗಿ ಕರೀತಾ ಇದೆ. today it is calling you out. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2 Corinthians 6:2 ಹೇಳುತ್ತದೆ. chapter 6 verse 2 it says, Behold, now is the day of salvation. ನಿನ್ನ ರಕ್ಷಣೆಯ ದಿನ ಇವತ್ತಾಗಿದೆ. "Behold, now it is the day of salvation." ನಿನ್ನ ರಕ್ಷಣೆಯ ದಿವಸವಾಗಿದೆ. It is your day of salvation. ಜೀಸಸ್, Jesus, ಯೇಸು ಕರ್ತನು, Jesus Christ, ಅವನು ನಮ್ಮ ಸಹಾಯಕನಾಗಿದ್ದಾನೆ. he is our helper. ಪ್ರೀತಿಯ ಸಹೋದರ ಸಹೋದರಿ, My beloved brother and sister, ನಿನ್ನ ಪಾಪದಿಂದ ಹೊರಗಡೆ ಬರಕ್ಕಾಗ್ತಾ ಇಲ್ವಾ? are you not able to come out of your sin? ಪಾಪದ ಸಂಬಳ ಮರಣದಿಂದ ತಪ್ಪಿಸ್ಕೊಳ್ಳಕ್ಕಾಗ್ತಾ ಇಲ್ವಾ? Are you not able to be saved from the wages of sin, that is death? ಹೋಮ ಯಜ್ಞಗಳಿಂದ ಇದು ಸಾಧ್ಯವಿಲ್ಲ. It is not possible by any sacrifices. ಈಗ ನಿನಗೆ ರಕ್ಷಣೆಯ ಆನಂದ ಬೇಕಾ? Oh, if you need the joy of salvation, ಈಗ ಯೇಸು ನಿನಗಾಗಿ ಕರೀತಾ ಇದ್ದಾನೆ. today Jesus is calling unto you. ಅವನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. He is knocking on the door of your heart. ಈಗ ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. Here I am standing at the door and ನನ್ನ knocking. ಶಬ್ದವನ್ನ ಕೇಳಿ. Oh, if there is anybody who can hear my voice, ಯಾರಾದರೂ ಅವರ ಹೃದಯದ ಬಾಗಿಲನ್ನು ತೆರೆದರೆ, and if they open the door, ನಾನು ಅವರಲ್ಲೂ ಅವರು ನನ್ನಲ್ಲೂ ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ ಎಂದು ಪ್ರಕಟಣೆ ಪುಸ್ತಕ 3:20 ಹೇಳುತ್ತದೆ. Revelation chapter 3 verse 20 says, "I will dine with him and he will dine with me." ಇವತ್ತು ಯೇಸು ಅವನು ನಮ್ಮ ಏಸರ್ ಆಗಿದ್ದಾನೆ. Today Jesus Christ, he is our Ezer. ಆ ಏಸರ್ ಸಹಾಯಕನು ನಿನ್ನ ಮನೆಗೆ ಇಳಿದು ಬರ್ತಾ ಇದ್ದಾನೆ. That Ezer, that helper is coming to your home. ಒಂದು ಪಕ್ಷ ಯಾರು ಇಲ್ಲ, ನಾವು ಒಂಟಿ ಆಗ್ಬಿಟ್ವಿ ಅನ್ನೋ ಚಿಂತೆ ಇದೆಯಾ? Do you have a thought saying that there's nobody for me, I'm all alone? ಮರಣ ಭಯ ನಿಮ್ಮನ್ನು ಕಾಡ್ತಾ Is ಇದೆಯಾ? the fear of death causing harm to you? ಏಸರ್, Ezer. ಜೀಸಸ್ ಇಸ್ ಏಸರ್. Jesus is our Ezer. ಅವನು ನಮ್ಮ ಸಹಾಯಕನಾಗಿ ಇಳಿದು He ಬರ್ತಾನೆ. is our helper. ಈ ಯೇಸು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. This Jesus will bless you. ನೀವಾಗಿರುವ ಸ್ಥಳಗಳಲ್ಲಿ ಎದ್ದು ನಿಂತ್ಕೊಳ್ರಿ. Stand up in the places that you are sitting. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. We are about to pray. ದೈವಾಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡೋಣ. We are praying for the blessing of God. ಅವನು ನಮ್ಮ ಕಷ್ಟಗಳನ್ನ ಬಲ್ಲವನಾಗಿದ್ದಾನೆ. He knows what we are going through. ಅವನು ನಮ್ಮ ಬಾಧೆಗಳನ್ನ ಬಲ್ಲವನಾಗಿದ್ದಾನೆ. He knows the trouble that we are going through. ಎಬೆನೇಸರ್, Ebenezer, ಎಲಿಯಾಸರ್, Eliezer. ಇದರಲ್ಲೆಲ್ಲ ಅರ್ಥ ಇದೆ. There's all meaning to it. ಎಲಿಯಾಸರ್, Eliezer, the Lord my help, ಕರ್ತನು ನನ್ನ ಸಹಾಯ. Eliezer means the Lord is my help. ಏಸರ್ means ಸಹಾಯ. Ezer means help. ಎಬೆನೇಸರ್, Ebenezer,
ಎಬೆನ್ Eben. ಸ್ಟೋನ್ ಕಲ್ಲು, It means stone. ಏಸ ಸಹಾಯ, Ezer means help. ಸಮುವೇಲನು Samuel. ಮಿಸ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ಇಟ್ಟು ಅವನ ಕೂಗಿ ಹೇಳಿದನು, ಇದುವರೆಗೂ ನಮ್ಮನ್ನು ಸಹಾಯ ಮಾಡಿದ ದೇವರು ಇನ್ನು ಮುಂದಕ್ಕೂ ಸಹಾಯ ಮಾಡೋದಕ್ಕೆ ಶಕ್ತನಾಗಿರೋದ್ರಿಂದ ಎಬನೇಸರ್. Samuel put a stone between Mizpah and Shem, and he said, "The Lord who led us this far, He is almighty to lead us even further." And he named it as either two. ಇನ್ನು ಮುಂದಕ್ಕೂ ಸಹಾಯ ಮಾಡೋದಕ್ಕೆ ಅವನು ಶಕ್ತನಾಗಿದ್ದಾನೆ. He is almighty to help us even more. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, My dear people of God, ಇದುವರೆಗೂ ನಡೆಸಿದ ದೇವರು the Lord who led us this far, ಮುಂದಕ್ಕೂ ನಡೆಸ್ತಾನೆ. He will lead us even more. ಭಯ ಪಡಬೇಡ್ರಿ, Do not be afraid. ಆತಂಕ ಪಡಬೇಡ್ರಿ. Do not be anxious. ಎರಡನೇ ಅಲೆ ಅಲ್ಲ, ಮೂರನೇ ಅಲೆ ಅಲ್ಲ, 10 ಅಲೆಗಳು ಬಂದ್ರು Not second wave, third wave, no matter 10 waves come. ನಿನ್ನ ದೋಣಿಯಲ್ಲಿ ಯೇಸು ಎಂಬ ನಾವಿಕನು ಇರುವವರೆಗೂ, Until and unless the captain called Jesus Christ remains in your boat. ಹಲ್ಲೆಲೂಯಾ, Hallelujah. ಆ ದೋಣಿ ಮುಳುಗೋದಕ್ಕೆ, ಆ ಕುಟುಂಬ ಮುಳುಗೋದಕ್ಕೆ, ನಿನ್ನ ಜೀವನ ಮುಳುಗೋದಕ್ಕೆ ನನ್ನ ಯೇಸು ಅನುಮತಿ ಕೊಡೋದಿಲ್ಲ. Jesus will not allow that ship to sink. He will not allow your family to sink. He will not let your life to be sunken under that water. ಅವನು ಕೂಗಿ ಹೇಳ್ತಾನೆ, He will declare unto you. ಅವನು ಕೂಗಿ ಹೇಳ್ತಾನೆ, He says unto you, ಏ ಕಡಲೇ ಶಾಂತವಾಗು, peace be still. ಏ ಗಾಳಿಯೇ ಶಾಂತವಾಗು, Winds be still. ಏ ಕೊರೋನಾ ವೈರಸ್ ಶಾಂತವಾಗು, Coronavirus be still. ಏ ಎರಡನೇ ಅಲೆಯೇ ಶಾಂತವಾಗು, Second wave be still. ಏ ಡಬಲ್ ಮ್ಯೂಟನ್ ಶಾಂತವಾಗು, Double mutant be still. ಯೇಸುವಿನ ನಾಮದಲ್ಲಿ, In the name of Jesus. ನನ್ನ ಯೇಸು ಅವನು ಸಹಾಯಕನಾಗಿ ಇಳಿಯುವವನು. Jesus Christ will come forth as our helper. ನಿನ್ನ ಸಹಾಯಕನಾಗಿ ಇಳಿದು ಬರುತ್ತಾನೆ. He will come as your helper. ಕೈಗಳನ್ನ ಮೇಲಕ್ಕೆತ್ತಿ Stretch forth your hands towards the heaven. ಕೂಗಿ ಹೇಳ್ರಿ, Let us all cry out unto him. ಇದುವರೆಗೂ ನನ್ನ ನಡೆಸಿದೆ ಎಬನೇಸ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬನೇಜರ್ ನೀನೇ ಅಯ್ಯ. ಎಷ್ಟು ಜನ ಹೇಳ್ತೀರಾ ಆಶ್ರಯವು? ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬನೇಜರ್ ನೀನೇ ಅಯ್ಯ. ಇದುವರೆಗೂ ಇದುವರೆಗೂ ನನ್ನ ನಡೆಸಿದ ಇನ್ನು ಮುಂದಕ್ಕೂ ನಮ್ಮನ್ನು ನಡೆಸೋದಕ್ಕೆ ಅವನು ಶಕ್ತನಾಗಿರೋದ್ರಿಂದ, ಇದುವರೆಗೂ ನನ್ನ ನಡೆಸಿದ ಎಬನೇಜರ್ ನೀನೇ ಆಶ್ರಯವು. ಆಶ್ರಯವು ನೀನೇ యేసయ్య. ಎಷ್ಟು ಜನ ಹೇಳ್ತೀರಾ? ಆಧಾರವು ನೀನೇ యేసయ్య. ನನ್ನ ಆಶ್ರಯವು ಆಧಾರವು ನೀನೇ. My refuge and my everything is you, Lord. ಆಶ್ರಯವು ನೀನೇ యేసయ్య. ನನ್ನ ಆಧಾರವು ನೀನೇ యేసయ్ಯ. ಕೈಗಳನ್ನು ಮೇಲಕ್ಕೆತ್ತಿ Stretch forth your hands towards the heaven. ಆರಾಧನೆ ಆರಾಧನೆ ಆರಾಧನೆ
ಆಶ್ರಯವು ನಮ್ಮ ಆಧಾರವು ಯೇಸು ಮಾತ್ರವಾಗಲಿ. Our trust, our help, and our refuge, let Jesus Christ be it all. ಅವನೊಬ್ಬನೇ ನಮ್ಮ ಸಹಾಯಕನು. He alone is our helper. ಜೆಹೋವಾ ಏಸರ್. Jehovah is Jesus is our Ezer. Jesus is our Ezer. ಯೇಸು ನಮ್ಮ ಸಹಾಯಕನು. Jesus is our helper. ಕರ್ತನೇ, ನಿನ್ನ ಜನರನ್ನು ಆಶೀರ್ವದಿಸು. Lord, you bless your people. ಈ ವಾಕ್ಯದ ಮೂಲಕ ಇವರೊಟ್ಟಿಗೆ ನೀನು ಮಾತನಾಡಿದೆ. You spoke unto your people through your word. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿ ಇಳಿದು ಬಂದೆ. Lord, you came forth as a very present help in ಯಾರು the time of trouble. ನಿನ್ನಲ್ಲಿ ಆಶ್ರಯ ಇಟ್ಟರೋ ಅವರ ಮುಖ ಲಜ್ಜೆ ಆಗೋದಕ್ಕೆ ನೀನು ಬಿಡಲಿಲ್ಲ. You haven't let any faces to be put to shame for those people who have trusted you. ಮಾರ್ತಳ ಮರಿಯಳ ಮುಖ ಲಜ್ಜೆ ಆಗೋದಕ್ಕೆ ಬಿಡಲಿಲ್ಲ. You did not let the faces of Martha and Mary to be put to shame. ಅರಸನಾದ ಆಸನ ಮುಖ ಲಜ್ಜೆ ಆಗೋದಕ್ಕೆ ಬಿಡಲಿಲ್ಲ. You did not allow King Asa's face to be put to ವಿಶೇಷ shame. ಸಹಾಯಕನಾಗಿ ಇಳಿದು ಬಂದೆ. You came forth as a very present help. ನಿನ್ನ ಜನರಿಗಾಗಿ ಇಳಿದು ಬಾ ಸ್ವಾಮಿ. Lord, we pray that you will come forth to your ಯಾವ people. ಅವಸ್ಥೆಯಲ್ಲಿ ನಿನ್ನ ಮಕ್ಕಳು ಬೇಡ್ತಾ ಇದ್ದಾರೋ, In the circumstances, in which situation ಯಾವ- that your people are pleading unto you. ಯಾವ ಮಂಡಲದಲ್ಲಿ ದೇವಜನ ನಿನ್ನಲ್ಲಿ ಆಶ್ರಯ ಇಟ್ಟು ಕೂಗುತ್ತಾ ಇದ್ದಾರೋ, In whichever realms that the people have put their trust in you and they're crying out to you, O ನಿನ್ನ Lord. ಸಹಾಯದ ಹಸ್ತ ಈಗ ಇಳಿದು ಬರಲಿ. We pray that your hand of help will come forth to them. ಅದ್ಭುತ ನಡೆಯಲಿ. Let there be miracles taking place. ಬಿಡುಗಡೆ ನಡೆಯಲಿ. Let there be deliverances taking place. ಜೀವ ಇಲ್ಲದಕ್ಕೆ ಜೀವ ಬರಲಿ. Things that does not have life, let life come through. ನಷ್ಟವಾಗಿರುವ ಜೀವ ವಾಪಸ್ ಬರಲಿ. Let every lost life come back. ಯೇಸುವಿನ ನಾಮದಲ್ಲಿ In the name of Jesus. ಆರೋಗ್ಯ ವಾಪಸ್ ಬರಲಿ. Let health come back. ಆರೋಗ್ಯ ವಾಪಸ್ ಬರಲಿ. Let health come back. ನರಳಾಟದ ಆತ್ಮನ ಬಿಟ್ಟಾಗಲಿ. Let the spirit that is causing more disruption be casted ಈ away. ನಿಮಿಷದಲ್ಲಿ ಹರ್ಷ ವಸ್ತ್ರ ಅವರು ಧರಿಸಲಿ. Right now, in the name of Jesus, let your people be clothed into clothes of gladness. ದುಃಖ ಮಾರ್ಪಾಡಾಗಲಿ. Let the sorrow move. ಆನಂದ ತೈಲದಿಂದ ಅಭಿಷೇಕ ಮಾಡು. Anoint them with the anointing of ನಿನ್ನ gladness. ನಾಮದ ಮಹಿಮೆಯನ್ನು ತೋರಿಸು. Let them see the glory of your name. ನಿನ್ನ ಜನರಿಗೆ ಒಂದು ಕಾವಲನ್ನು ಕೊಡು. Give protection and safeguard your people. ಆಶೀರ್ವದಿಸು. Bless them, O Lord. ನಮ್ಮ ದೇಶದಲ್ಲಿರುವ ಈ ಪಿಡುಗನ್ನ ತೆಗೆದು ಹಾಕು. Lord, remove the pandemic from our land. ನಮ್ಮ ದೇಶದಿಂದ ಅದು ತೊಲಗಲಿ. Lord, let it be removed completely from our land. ನಾವು ಯಾರ ಬಳಿಯಲ್ಲೂ ಯಾರನ್ನು ದೂರೋದಿಲ್ಲ. We won't say anything about anybody. ಯಾರ ಮೇಲೂ ನಮಗೆ ಕಂಪ್ಲೇಂಟ್ ಇಲ್ಲ. We have no complaint on anyone. ಬಟ್ ನಮಗೆ ಒಂದು ಗೊತ್ತು, But we know one thing. ಇದಕ್ಕೆ ಸಹಾಯಕನು ನೀನೊಬ್ಬನೇ ಸಹಾಯ ಮಾಡ್ಲಿಕ್ಕೆ You ಸಾಧ್ಯ. alone is our helper, O Lord. ನಿನ್ನಲ್ಲಿ ನಾವು ಆಶ್ರಯ ಇಡ್ತೇವೆ. But in you we put our trust. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜನ ಗಟ್ಟಿಯಾಗಿ ಹೇಳ್ರಿ. In Jesus' name we pray, and the Lord's people said, ಆಮೆನ್. Amen. ಆಮೆನ್. Amen. God bless you. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. God bless you. ವಾರದ ಕೂಟಗಳೆಲ್ಲ ಯಥಾ ಪ್ರಕಾರ ನಡೆಯುತ್ತೆ. All the meetings throughout this week will go as usual. ಎಲ್ಲರೂ ಝೂಮ್ ಮೀಟಿಂಗ್ ಗಳಲ್ಲಿ, ಏರಿಯಾ ಮೀಟಿಂಗ್ ಗಳಲ್ಲಿ ಪಾಲ್ಗಾರರಾಗ್ರಿ. Everybody take part in Zoom meeting and area meeting. ನಿಮಗೇನಾದ್ರೂ ಒಂದು ಅವಶ್ಯಕತೆ ಇದ್ರೆ ದಯವಿಟ್ಟು ಆ ಪ್ರೇಯರ್ ಲೈನ್ಗೆ ಕರೆ ಮಾಡ್ರಿ. If you have requests, if you need any help, I request you to call forth unto the prayer line. ಹಿಂದೆಂದೂ ಕಾಣದೇ ಇರುವಷ್ಟು ಪ್ರಾರ್ಥನೆ ಸಪೋರ್ಟ್ಗಳು ನಮ್ಮ ಸಭೆಯಿಂದ ನಾವು ಮಾಡ್ತಾ ಇದ್ದೇವೆ. Never seen before such kind of prayer support. We as a church, we are doing it unto you people. ನೀವು ಮಾಡುವ ಪ್ರತಿಯೊಂದು ಕರೆಗಳನ್ನು ನೋಟ್ ಮಾಡ್ತೀವಿ, ಅದರ ಎಲ್ಲ ರಿಪೋರ್ಟ್ ತೆಗೆದುಕೊಳ್ತೀವಿ, ಅದನ್ನ ಪ್ರಿಂಟ್ ಮಾಡ್ತೀವಿ. ಆ ಪ್ರಿಂಟ್ ಮೇಲೆ ಕೈ ಇಟ್ಟು ನಾವು ಪ್ರತಿನಿತ್ಯವೂ ಪ್ರಾರ್ಥಿಸ್ತಾ ಇದ್ದೇವೆ. We'll pray for you. We'll take down the details about all of your things, and we are going to print it out, and we're going to lay our hands on it, and we are continuously praying for your prayers. ದೇವರ ಹಸ್ತ ನಿಮಗೆ ಅನುಕೂಲವಾಗಿರಲಿ. Let the hand of God be for you. ಸಮಾಧಾನವಾಗಿ ಹೋಗಿ ಬನ್ರಿ. Go home with peace. ಅಂತ್ಯ ಆಶೀರ್ವಾದ. Let us go with the blessing. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. Amen. ನಮಗೆ ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. Hallelujah. 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 God bless you. Thank you for watching. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮನ್ನು ಆನ್ಲೈನ್ಗಳ ವೀಕ್ಷಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. Thank you for watching. Let God bless each and every one of you. ಇದನ್ನ ಶೇರ್ ಮಾಡ್ತಾ ಇರ್ರಿ. Keep sharing these messages unto many people. God bless you. God bless you.